ನನ್ನ ಹೆಸರು ಪವಿತ್ರ. ನಾನು ಮುಂಬೈನಲ್ಲಿ ದೇಹವನ್ನು ವ್ಯಾಪಾರ ಮಾಡಿಕೊಳ್ಳುವ ಕೆಲಸ ಮಾಡ್ತಿದ್ದೆ. ಯಾಕೆ ಅಂತ ಅಂದರೆ ನಾನು ತೀರಾ ಬಡವಳಾಗಿದ್ದೆ ಮತ್ತು ನನಗೆ ಅಲ್ಲಿ ಇನ್ಯಾವುದೇ ಕೆಲಸ ಬರ್ತಿರಲಿಲ್ಲ. ಒಂದು ದಿನ ರಾತ್ರಿ ನಾನು ಒಂದು ರಸ್ತೆಯ ಪಕ್ಕದಲ್ಲಿ ಕುಳಿತು ಗಿರಾಕಿಗಳಿಗಾಗಿ ಕಾಯುತ್ತಿದ್ದೆ. ನನ್ನ ಹೃದಯ ಮತ್ತು ಮನಸ್ಸು ಎರಡೂ ಖಾಲಿಯಾಗಿದ್ದವು. ಚಳಿಗಾಲದ ಈ ಸಮಯ ನನಗೆ ತುಂಬ ಭಾರವಾಗಿದ್ದು, ಚಳಿಯ ವಾತಾವರಣದಲ್ಲಿ ತೆಳ್ಳಗಿನ ಬಟ್ಟೆಗಳನ್ನು ಹಾಕಿಕೊಂಡು ರಸ್ತೆಗಳಲ್ಲಿ ಅಲೆದಾಡುವುದು ನನಗೆ ತುಂಬ ಕಷ್ಟವಾಗಿತ್ತು. ಜೊತೆಗೆ ಹೊಟ್ಟೆ ಕೂಡ ತುಂಬ ಹಸಿಯುತ್ತಿತ್ತು. ಯಾಕೆಂದರೆ ನಾನು ಊಟ ಮಾಡಿ 2-3 ದಿನಗಳಾಗಿತ್ತು. ನಾನು ಏನನ್ನೂ ತಿಂದಿರಲಿಲ್ಲ. ಕೇವಲ ನೀರು ಮತ್ತು 5 ರೂಪಾಯಿ ಕೊಟ್ಟು ಟೀ ಅಂಗಡಿಯಲ್ಲಿ ಒಂದು ಬನ್ ತೆಗೆದುಕೊಂಡು ತಿಂದಿದ್ದೆ. ಕೆಲವೊಮ್ಮೆ ಹೆಚ್ಚು ಹಣ ಸಿಕ್ಕಿದಾಗ ನಾನು ಆ ದುಡ್ಡಿನಿಂದ ಪಬ್ಗಳಿಗೆ ಹೋಗಿ ಮನಸೋ ಇಚ್ಛೆ ಖರ್ಚು ಮಾಡುತ್ತಿದ್ದೆ. ನನ್ನ ಕೈಯಲ್ಲಿ ಆಗ ನಯಾ ಪೈಸಾ ಉಳಿಯುತ್ತಿರಲಿಲ್ಲ. ಈಗಲೂ ಕೂಡ ನನಗೆ ಹಾಗೆ ಆಗಿತ್ತು. ನನ್ನ ಬಳಿ ಇದ್ದ ಎಲ್ಲ ಹಣವೂ ಖಾಲಿಯಾಗಿತ್ತು. ಈಗ ನಾನು ಹಸಿವಿನಿಂದ ಒದ್ದಾಡುತ್ತಿದ್ದೆ ಮತ್ತು ನನ್ನ ಹಾಗೆ ಇದೇ ಕೆಲಸ ಮಾಡುವ ಮಹಿಳೆಯರನ್ನು ದೊಡ್ಡ ಮನೆಯವರು ಇಷ್ಟಪಡುತ್ತಿರಲಿಲ್ಲ. ಅವರಿಗೆ ನಾವು ಅನಾರೋಗ್ಯ ಪೀಡಿತರು ಅಥವಾ ಗಲೀಜು ಅಂತ ಅನ್ನಿಸ್ತಾ ಇತ್ತು. ಅವರು ಯಾವಾಗಲೂ ಒಳ್ಳೆಯ ಸ್ಥಳಗಳ ಮಹಿಳೆಯರನ್ನು ಕರೆಯುತ್ತಿದ್ದರು. ಇದರಿಂದ ಅವರಿಗೆ ಯಾವುದೇ ಕಾಯಿಲೆ ಬರುವುದಿಲ್ಲ ಅಂತ. ಆದರೆ ನಾನು ಸಂಪೂರ್ಣವಾಗಿ ಆರೋಗ್ಯವಾಗಿದ್ದೆ. ಆದರೂ ಶ್ರೀಮಂತರಿಗೆ ನಾನು ದಯನೀಯತೆಯ ಉದಾಹರಣೆಯಾಗಿದ್ದೆ ಮತ್ತು ನಾನು ನಿಂತಲ್ಲಿಯೇ ಚಳಿಯಲ್ಲಿ ನಡುಗುತ್ತಾ ದೇವರನ್ನು ಕೇಳಿಕೊಂಡೆ, ಈ ದಿನ ಹೇಗಾದರೂ ನನಗೆ ತಿನ್ನಲು ಏನಾದರೂ ಸಿಗಲಿ, ಇಲ್ಲದಿದ್ದರೆ ನಾನು ಹಸಿವಿನಿಂದಲೇ ಬಳಲಿ ಸತ್ತು ಹೋಗುತ್ತೇನೆ ಎಂದು. ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ಒಂದು ಲಕ್ಸುರಿ ಕಾರ್ ಬಂದು ನನ್ನ ಮುಂದೆ ನಿಂತಿತು. ನಾನು ತಕ್ಷಣ ಆ ಕಾರಿನ ಬಳಿ ಓಡಿ ಹೋದೆ. ಮನಸ್ಸಿನಲ್ಲಿ ಸಾವಿರಾರು ಯೋಚನೆಗಳು ಬರುತ್ತಿದ್ದವು ಮತ್ತು ಬಾಯಲ್ಲಿ ಕೇವಲ ಒಂದೇ ಪ್ರಾರ್ಥನೆ ಇತ್ತು, ಈ ದಿನವಾದರೂ ಯಾವುದಾದರೂ ಕೆಲಸ ಸಿಗಲಿ ಎಂದು. ನಂತರ ಆ ಕಾರಿನಲ್ಲಿದ್ದ ವ್ಯಕ್ತಿಯನ್ನು ನೋಡಿದರೆ ತುಂಬ ಶ್ರೀಮಂತನಂತೆ ಕಾಣುತ್ತಿದ್ದ. ಅವರು ಏನನ್ನಾದರೂ ಹೇಳುವ ಮೊದಲೇ ನಾನೇ ಅವರ ಕಡೆಗೆ ನೋಡಿ, ನಾನು ಒಂದು ರಾತ್ರಿಗೆ ಕೇವಲ 3,000 ತೆಗೆದುಕೊಳ್ಳುತ್ತೇನೆ ಎಂದು ಹೇಳಿದೆ. ನಾನು 2 ದಿನಗಳಿಂದ ಹೊಟ್ಟೆಗೆ ಊಟ ಇಲ್ಲದೆ ತುಂಬ ಹಸಿದುಕೊಂಡಿದ್ದೆ. ಆದ್ದರಿಂದ ನಾನು ತುಂಬ ಕಡಿಮೆ ಬೆಲೆಯನ್ನು ಕೇಳುತ್ತಿದ್ದೇನೆ. ನಾನು ಖಂಡಿತವಾಗಿ ನಿಮಗೆ ಸಂತೋಷಪಡಿಸುತ್ತೇನೆ. ಈ ವಿಷಯದಲ್ಲಿ ನನ್ನಿಂದ ನಿಮಗೆ ಯಾವುದೇ ಕಂಪ್ಲೇಂಟ್ ಇರುವುದಿಲ್ಲ. ಇದನ್ನು ಕೇಳಿ ಅವರು ನನ್ನನ್ನು ನೋಡಿ ಒಂದು ನೋಟ ಬೀರಿದರು ಮತ್ತು ಸಣ್ಣ ಧ್ವನಿಯಲ್ಲಿ ಕೇಳಿದರು, ನಿನ್ನ ಹೆಸರೇನು ಎಂದು. ಆಗ ನಾನು ಒಂದು ಕ್ಷಣ ಮೌನವಾದೆ. ಇವತ್ತಿನವರೆಗೂ ಯಾರೂ ನನ್ನ ಹೆಸರನ್ನು ಕೇಳಿರಲಿಲ್ಲ. ಅವರೆಲ್ಲರೂ ಕೇವಲ ತಮ್ಮ ಕೆಲಸದ ಬಗ್ಗೆ ಮಾತ್ರ ಗಮನ ಹರಿಸುತ್ತಿದ್ದರು. ನಾನು ಸಣ್ಣ ಧ್ವನಿಯಲ್ಲಿಯೇ ಉತ್ತರ ನೀಡಿದೆ, ನನ್ನ ಹೆಸರು ಪವಿತ್ರ ಎಂದು. ಈ ಹೆಸರು ನನ್ನ ಬಾಯಲ್ಲಿ ಬರುತ್ತಿದ್ದಂತೆ ನನ್ನನ್ನು ನಾನೇ ಎಷ್ಟೋ ವರ್ಷಗಳ ನಂತರ ಗುರುತಿಸಿಕೊಂಡೆ ಅಂದ ಹಾಗೆ ಅನಿಸಿತು. ಆಗ ಆ ಕಾರಿನಲ್ಲಿ ಇದ್ದ ವ್ಯಕ್ತಿ ಕಾರಿನಿಂದ ಕೆಳಗೆ ಇಳಿದು, ನಾನು ನಿನಗೆ ಒಂದು ರಾತ್ರಿಗೆ 5 ಲಕ್ಷ ಕೊಡುತ್ತೇನೆ ಮತ್ತು ನಾನು ನಿನ್ನನ್ನು ನನ್ನ ಮನೆಗೆ ಕರೆದುಕೊಂಡು ಹೋಗುತ್ತೇನೆ. ಕಾರಿನಲ್ಲಿ ಕುಳಿತುಕೊಂಡು ಎಲ್ಲವನ್ನ ಮಾತಾಡೋಣ ಎಂದು ಹೇಳಿದ. ನನ್ನ ಸಂತೋಷಕ್ಕೆ ಆಗ ನಿಜವಾಗಿಯೂ ಪಾರವೇ ಇರಲಿಲ್ಲ. ನಾನು ಹಿಂದೆ ಮುಂದೆ ನೋಡದೆ ತಕ್ಷಣ ಅವನ ಗಾಡಿಯಲ್ಲಿ ಕುಳಿತು ಬಿಟ್ಟೆ. ಆದರೆ ನನಗೆ ದೊಡ್ಡ ಆಶ್ಚರ್ಯವೇನೆಂದರೆ ಇಲ್ಲಿಯವರೆಗೂ ಯಾರೂ ನನ್ನೊಂದಿಗೆ ಈ ರೀತಿ ಮಾತನಾಡಿರಲಿಲ್ಲ. ಆದರೆ ಈಗ ನನಗೆ ಸ್ವಲ್ಪ ಭಯ ಆಗುತ್ತಿತ್ತು. ಆದರೂ ಎಲ್ಲವನ್ನ ಕಳೆದುಕೊಂಡವಳಿಗೆ ಪ್ರಪಂಚದ ಭಯವೇಕೆ ಎಂದುಕೊಂಡೆ. ನಾನು ಸೈಲೆಂಟಾಗಿ ಕಾರಿನಲ್ಲಿ ಕುಳಿತು ಒಮ್ಮೆ ಕಾರನ್ನು ನೋಡಿದೆ. ಆ ಕಾರಿನಲ್ಲಿ ಒಳ್ಳೆಯ ಘಮ ಪರಿಮಳ ಇತ್ತು ಮತ್ತು ಆ ವ್ಯಕ್ತಿಯ ಕೈಯಲ್ಲಿ ದುಬಾರಿಯಾದ ವಾಚು ಮತ್ತು ಬೆಲೆ ಬಾಳುವ ವಜ್ರದ ಉಂಗುರಗಳು ಇದ್ದವು. ಇದನ್ನೆಲ್ಲ ನೋಡಿ ಸ್ವಲ್ಪ ನನಗೆ ಭಯ ಆಗೋದಕ್ಕೆ ಶುರುವಾಯಿತು. ನಾನು ಮೊದಲು ಇಂತಹ ಶ್ರೀಮಂತರ ಮತ್ತು ಈ ರೀತಿಯ ಕಾರಿನಲ್ಲಿ ಕುಳಿತಿರಲಿಲ್ಲ. ಮುಂಬೈಗೆ ಬಂದು 2 ವರ್ಷ ಕಳೆದಿತ್ತು. ಆದರೆ ಇಲ್ಲಿಯವರೆಗೂ ನನಗೆ ಬರೀ ನನ್ನ ಕಾಲುಗಳು ಮಾತ್ರ ಆಧಾರವಾಗಿದ್ದವು, ಇಲ್ಲವೇ ಯಾವುದಾದರೂ ಟ್ಯಾಕ್ಸಿ. ನಾನು ಹೀಗೆ ಯೋಚಿಸುತ್ತಿದ್ದಾಗ ಗಾಡಿ ಒಂದು ದೊಡ್ಡ ಬಂಗಲೆಯ ಮುಂದೆ ಹೋಗಿ ನಿಂತುಕೊಂಡಿತು. ನಾನು ನಿಧಾನವಾಗಿ ಕೆಳಗೆ ಇಳಿದು ಸುತ್ತಲೂ ಕಣ್ಣಾಡಿಸಿದೆ. ನಂತರ ನಿಧಾನವಾಗಿ ಆ ಬಂಗಲೆಯ ಒಳಗೆ ಆ ವ್ಯಕ್ತಿ ನನ್ನನ್ನು ಕರೆದುಕೊಂಡು ಹೋಗುತ್ತಿದ್ದರು. ಈಗ ನನಗೆ ಎದೆ ಬಡಿತ ಜೋರಾಗಿತ್ತು ಮತ್ತು ಆ ವ್ಯಕ್ತಿ ನನ್ನ ಬಳಿ ಹೇಳಿದರು, ಮನೆಯ ಒಳಗಡೆ ತುಂಬ ಒಳ್ಳೆಯ ರೀತಿಯಲ್ಲಿ ನೀನು ನಡೆದುಕೋ. ಒಂದು ವೇಳೆ ನೀನು ದಬ್ಬಾಳಿಕೆ ಹೆಂಗಸಿನಂತೆ ವರ್ತಿಸಿದರೆ ಅಥವಾ ಬಜಾರಿಯ ಹಾಗೆ ನಡೆದುಕೊಂಡರೆ ನಿನಗೆ ಒಂದು ನಯಾ ಪೈಸಾ ಕೂಡ ಸಿಗುವುದಿಲ್ಲ. ಬದಲಾಗಿ ನಾನು ನಿನ್ನನ್ನು ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಕಳಿಸುತ್ತೇನೆ. ನಾನು ಏನು ಹೇಳುತ್ತೇನೋ ಅದರಂತೆ ನೀನು ಮಾತನಾಡು. ನಿನ್ನ ಮನಸ್ಸಿನಿಂದ ಯಾವುದೇ ಮಾತನ್ನು ನೀನು ಮಾತಾಡಬೇಡ. ಒಂದು ವೇಳೆ ನೀನೇನಾದರೂ ನಿನ್ನ ಇಚ್ಛೆಯಂತೆ ಬಾಯಿ ತೆಗೆದರೆ ನೆನಪಿಟ್ಟುಕೋ, ನೀನು ಎಲ್ಲಿಗೆ ಬಂದಿದೆಯೋ ಅದು ಯಾವುದೇ ಶಿಕ್ಷೆಗಿಂತ ಕಡಿಮೆಯಲ್ಲ ಎಂದನು. ಆ ವ್ಯಕ್ತಿ ಹೇಳಿದ ಮಾತುಗಳನ್ನೆಲ್ಲ ಕೇಳಿ ನಾನು ಇಲ್ಲಿ ಇರುವುದೇ ಅಪಾಯಕಾರಿಯಾಗಿದ್ದರೆ ನಾನು ಹೋಗುತ್ತೇನೆ. ಇಂತಹ ಕೆಲಸ ಮಾಡುವುದಕ್ಕಿಂತ ಹಸಿದುಕೊಂಡಿರುವುದು ಎಷ್ಟೋ ವಾಸಿ ಎಂದಳು. ಆಗ ಅವನು, ಇದನ್ನೆಲ್ಲ ನೀನು ನನ್ನ ಕಾರಿನಲ್ಲಿ ಕುಳಿತುಕೊಳ್ಳುವ ಮೊದಲೇ ಯೋಚಿಸಬೇಕಿತ್ತು. ಈಗ ಸೈಲೆಂಟಾಗಿ ಒಳಗೆ ನಡಿ ಎಂದರು. ಅವನ ಮಾತನ್ನು ಕೇಳಿ ನಾನು ಸ್ವಲ್ಪ ಸಮಯ ಮೌನವಾದೆ. ನಂತರ ಆ ವ್ಯಕ್ತಿಯನ್ನು ನೋಡಿ ಹೇಳಿದೆ, ನೀವು ನನಗೆ ಮೊದಲು ತಿನ್ನಲು ಏನನ್ನಾದರೂ ಕೊಡುತ್ತೀರಾ? ನಾನು 2-3 ದಿನಗಳಿಂದ ಏನನ್ನೂ ಸಹ ತಿಂದಿಲ್ಲ, ಕುಡಿದಿಲ್ಲ. ನನಗೆ ಹೊಟ್ಟೆ ತುಂಬ ಹಸಿಯುತ್ತಿದೆ. ನನ್ನ ಮೈಯಲ್ಲಿ ಈಗ ಯಾವ ಶಕ್ತಿಯೂ ಉಳಿದಿಲ್ಲ. ನೀವು ನನಗೆ ತಿನ್ನಲು ಏನಾದರೂ ಕೊಟ್ಟರೆ ನಾನು ನಿಮಗೆ ಪ್ರಾಮಿಸ್ ಮಾಡುತ್ತೇನೆ, ನಿಮ್ಮನ್ನು ಎಂದಿಗೂ ನಿರಾಸೆಪಡಿಸುವುದಿಲ್ಲ. ಬದಲಾಗಿ ನಿಮ್ಮ ಆಸೆಗೆ ತಕ್ಕಂತೆ ನಡೆದುಕೊಳ್ಳುತ್ತೇನೆ ಎಂದು ಹೇಳಿದೆ.
ನನ್ನ ಮಾತು ಕೇಳಿ ಆ ವ್ಯಕ್ತಿ ಗಟ್ಟಿಯಾಗಿ ಹೇಳಿದ, ನಾನು ಹೇಳುತ್ತಿದ್ದೇನೆ, ಈಗ ನೀನು ಮಾತನಾಡಿದರೆ ನಾಲಿಗೆ ಕತ್ತರಿಸಿ ಬಿಡುತ್ತೇನೆ ಎಂದರು. ಅವರ ಮಾತು ಕೇಳಿ ನಾನು ಹೆದರಿಕೊಂಡೆ. ಇಷ್ಟು ದಿನಗಳಲ್ಲಿ ನನ್ನ ಜೊತೆ ಈ ರೀತಿ ಯಾವಾಗಲೂ ಆಗಿರಲಿಲ್ಲ. ಮತ್ತು ನಾನು ಮಾತನಾಡದೆ ಮನೆಯ ಒಳಗಡೆ ಹೋದೆ ಮತ್ತು ಅವನು ತನ್ನ ಬಾಡಿಗಾರ್ಡ್ಗೆ ಹೇಳಿದ, ಯಾರಾದರೂ ಪರಿಚಯವಿಲ್ಲದವರು ಮನೆಯ ಹತ್ತಿರ ಬಂದರೆ ಬಾಗಿಲನ್ನು ತೆಗೆಯಬೇಡ, ಮೊದಲು ನೀನು ನನ್ನ ಪರ್ಮಿಷನ್ ತೆಗೆದುಕೋ ಎಂದು ಹೇಳಿ ಆ ವ್ಯಕ್ತಿ ನನ್ನ ಕೈ ಹಿಡಿದು ಒಳಗೆ ಎಳೆದುಕೊಂಡು ಹೋದರು. ಈಗ ನನ್ನ ಮೈಯೆಲ್ಲ ಚಳಿಯಲ್ಲೂ ಬೆವರುತ್ತಿತ್ತು. ಅವರು ನನ್ನನ್ನು ಮನೆಯ ಒಳಗೆ ಮಧ್ಯ ಹಾಲಿಗೆ ಕರೆದುಕೊಂಡು ಹೋದರು. ಅಲ್ಲಿ ಮೊದಲೇ ತುಂಬ ಜನ ಇದ್ದರು. ಅವರೆಲ್ಲರೂ ಶ್ರೀಮಂತ ಕುಟುಂಬದ ಜನರು. ಎಲ್ಲರೂ ದುಬಾರಿ ಬಟ್ಟೆಗಳನ್ನು ಹಾಕಿಕೊಂಡಿದ್ರು. ನನಗೆ ಈಗ ಅರ್ಥವಾಯಿತು, ಬಹುಶಃ ಈ ವ್ಯಕ್ತಿ ನನ್ನನ್ನು ಇಲ್ಲಿಗೆ ನೃತ್ಯ ಮಾಡಲು ಕರೆದುಕೊಂಡು ಬಂದಿದ್ದಾನೆ ಎಂದು. ಆದರೆ ನಾನು ಮನಸ್ಸಿನಲ್ಲಿ ನಿರ್ಧರಿಸಿಕೊಂಡು ಬಿಟ್ಟೆ, ಒಂದು ವೇಳೆ ಈ ವ್ಯಕ್ತಿ ಕುಣಿ ಎಂದು ಹೇಳಿದರೆ ಕುಣಿದು ಬಿಡೋಣ ಎಂದು. ಸಾಮಾನ್ಯವಾಗಿ ನಾನು ಹೀಗೆಲ್ಲ ನಡೆದುಕೊಳ್ಳುತ್ತಿರಲಿಲ್ಲ. ಆದರೆ ಇಂದು ಆ ರೀತಿಯ ಅಸಹಾಯಕಳಾಗಿ ಈ ವ್ಯಕ್ತಿಯ ಕೈಗೆ ತಗಲಾಕಿಕೊಂಡು ಏನು ಮಾಡು ಅಂದರೂ ಮಾಡಲು ಸಿದ್ಧವಾಗಿದ್ದೆ. ಜನ ಹೇಳುತ್ತಾರೆ ಅಲ್ಲವೇ, ನಾವು ಅಂದುಕೊಂಡಂತೆ ಯಾವುದೂ ಆಗುವುದಿಲ್ಲ. ಹಾಗೆಯೇ ನನ್ನದು ಕೂಡ. ಈ ವ್ಯಕ್ತಿ ಎಲ್ಲರ ಮುಂದೆ ನನ್ನ ಕೈ ಹಿಡಿದು ಅಲ್ಲಿ ಕುಳಿತಿದ್ದ ಎಲ್ಲ ಜನರ ಉದ್ದೇಶಿಸಿ ಹೇಳುತ್ತಿದ್ದ. ಎಲ್ಲರಿಗೂ ನನ್ನ ನಮಸ್ಕಾರ ಎಂದ ತಕ್ಷಣ ಎಲ್ಲರೂ ನಮ್ಮ ಕಡೆ ನೋಡಲು ಶುರು ಮಾಡಿದರು. ಆಗ ಅವನು ನನ್ನ ಮೇಲೆ ಒಂದು ನೋಟ ಬೀರಿ ಕಣ್ಣು ಹೊಡೆದ. ನಂತರ ಎಲ್ಲರಿಗೂ ಹೇಳಿದ, ನಿಮಗೆಲ್ಲರಿಗೂ ನನ್ನ ಜೀವನದಲ್ಲಿ ಯಾರಾದರೂ ಇದ್ದಾರೆ ಅಥವಾ ಇಲ್ಲವೇ ಎಂದು ತಿಳಿಯುವ ಕುತೂಹಲ ಇತ್ತು ಅಲ್ಲವೇ? ಆದ್ದರಿಂದ ಈ ದಿನ ನಾನು ನಿಮಗೆಲ್ಲರಿಗೂ ನನ್ನ ಪ್ರೀತಿಯ ಹೆಂಡತಿಯನ್ನು ಪರಿಚಯ ಮಾಡಲು ಬಯಸುತ್ತೇನೆ. ಇವಳ ಹೆಸರು ಪವಿತ್ರ. ನಾವಿಬ್ಬರು ಒಬ್ಬರನ್ನೊಬ್ಬರು ತುಂಬ ಇಷ್ಟಪಡುತ್ತೇವೆ, ತುಂಬ ಪ್ರೀತಿ ಮಾಡುತ್ತೇವೆ. ಇವಳು ನನ್ನ ಜೀವನದಲ್ಲಿ 2 ವರ್ಷದ ಹಿಂದೆ ಬಂದಳು ಮತ್ತು ಈಗ ನನ್ನ ಜೀವನದ ಅತ್ಯಂತ ಪ್ರಮುಖ ಭಾಗವಾಗಿದ್ದಾಳೆ. ನಿಮ್ಮೆಲ್ಲರಿಗೂ ನನ್ನ ಹೆಂಡತಿ ಇಷ್ಟವಾಗುತ್ತಾಳೆ ಎಂದು ನಾನು ಅಂದುಕೊಳ್ಳುತ್ತೇನೆ ಎಂದರು. ನಾನು ಆ ವ್ಯಕ್ತಿಯನ್ನು ಆಶ್ಚರ್ಯದಿಂದ ನೋಡಿದೆ. ಅವನು ಈ ರೀತಿ ನನ್ನ ಗುರುತನ್ನು ಎಲ್ಲರ ಮುಂದೆ ಹೇಳುತ್ತಾನೆ ಎಂದು ನನಗೆ ಸಣ್ಣ ಕಲ್ಪನೆ ಕೂಡ ಇರಲಿಲ್ಲ. ನಾನು ಏನನ್ನಾದರೂ ಮಾತನಾಡುವ ಮೊದಲೇ ಒಬ್ಬ ಮಹಿಳೆ ನನ್ನ ಬಳಿಗೆ ಬಂದು ಆ ವ್ಯಕ್ತಿಯ ಕೈ ಹಿಡಿದು ಹೇಳಿದರು, ಅರೆ, ಎಂಥ ಮಾತನ್ನು ಹೇಳುತ್ತಿದ್ದೀಯಾ? ನಿನಗೆ ಹುಚ್ಚು ಹಿಡಿದಿದೆಯಾ? ನೀನು ರಸ್ತೆಯಲ್ಲಿ ಸಿಗುವ ಹುಡುಗಿಯನ್ನು ನಿನ್ನ ಹೆಂಡತಿ ಎಂದು ಹೇಳುತ್ತಿದ್ದೀಯಾ? ಅಷ್ಟಕ್ಕೂ ನಿನಗೆ ಏನಾಗಿದೆ? ನಿನಗೆ ಗೊತ್ತಾ ನಿನಗಾಗಿ ಎಷ್ಟು ದೊಡ್ಡ ಮನೆಯಿಂದ ಈ ದಿನ ಸಂಬಂಧ ಬಂದಿತ್ತು? ನೀನೇಕೆ ಈ ರೀತಿಯ ಹುಚ್ಚು ಕೆಲಸಗಳನ್ನು ಮಾಡುತ್ತಿದ್ದೀಯಾ? ನಿನ್ನ ಸಾಹೇಬರಿಗೆ ಹೇಳು, ನೀನು ತಮಾಷೆ ಮಾಡುತ್ತಿದ್ದೇನೆ ಎಂದು. ಆಗ ಅವಳ ಧ್ವನಿ ತೀರಾ ಸಣ್ಣದಾಗಿತ್ತು. ಎಷ್ಟು ಸಣ್ಣದಾಗಿತ್ತು ಎಂದರೆ ಕೇವಲ ನಾನು ಮತ್ತು ಆ ವ್ಯಕ್ತಿ ಮಾತ್ರ ಕೇಳಿಸಿಕೊಳ್ಳಬಹುದಿತ್ತು. ಆಗ ಆ ವ್ಯಕ್ತಿ ಇದ್ದಕ್ಕಿದ್ದಂತೆ ಜೋರಾಗಿ ಹೇಳಿದರು, ಎಲ್ಲರನ್ನು ನೋಡುತ್ತಾ, ನಿಮ್ಮೆಲ್ಲರಿಗೂ ಆಶ್ಚರ್ಯವಾಗಬಹುದು. ಅಮ್ಮ ಹೇಳುತ್ತಾಳೆ, ಇಂದು ನನಗಾಗಿ ಸಂಬಂಧಗಳು ಬಂದಿವೆ ಮತ್ತು ಅವರ ಪ್ರಕಾರ ನಾನು ನನ್ನ ನಿಶ್ಚಿತಾರ್ಥದಿಂದ ಹಿಂದೆ ಹೋಗಬಾರದು ಎಂದು ಹೇಳುತ್ತಿದ್ದಾಳೆ. ಆದರೆ ಅಮ್ಮ, ಇದು ಸಾಧ್ಯವೇ ಇಲ್ಲ. ಪ್ರೀತಿ ಮನುಷ್ಯನಿಗೆ ಕೇವಲ ಒಂದು ಬಾರಿ ಆಗುತ್ತದೆ ಮತ್ತು ನನಗಂತೂ ಈಗ ಅದು ಆಗಿದೆ. ನಾನು ಪವಿತ್ರ ಇಲ್ಲದೆ ಖಂಡಿತ ಬದುಕುವುದಿಲ್ಲ. ನೀವು ದಯವಿಟ್ಟು ನಮ್ಮ ಪ್ರೀತಿಯ ಮಧ್ಯೆ ಪ್ರವೇಶಿಸಿ ಅದನ್ನು ಪ್ರಶ್ನೆ ಮಾಡದಿದ್ದರೆ ಒಳ್ಳೆಯದು ಎಂದನು. ಆದರೆ ನನ್ನ ಪರಿಸ್ಥಿತಿ ತೀರಾ ಕೆಟ್ಟದಾಗಿತ್ತು. ನನ್ನ ಕೈ ಕಾಲುಗಳಲ್ಲಿ ಶಕ್ತಿ ಇಲ್ಲದೆ ನಡುಗಲು ಶುರುವಾಯಿತು. ಅಷ್ಟರಲ್ಲಿ ಅವನು ನನ್ನನ್ನು ನೋಡುತ್ತಾ ಹೇಳಿದ, ನೋಡಿದೀಯ ಪವಿತ್ರ, ನೀನು ಯಾವಾಗಲೂ ಹೇಳುತ್ತಿದ್ದೆ ಅಲ್ಲ ನನ್ನ ಪ್ರೀತಿ ಅಪೂರ್ಣ ಎಂದು. ಈಗ ನೀನೇ ನೋಡು, ನಾನು ನಿನ್ನನ್ನು ಎಷ್ಟು ಪ್ರೀತಿಸುತ್ತೇನೆ. ಎಲ್ಲರ ಮುಂದೆ ನಾನು ನಿನ್ನನ್ನು ಹೆಂಡತಿ ಎಂದು ಹೇಳಿದ್ದೇನೆ ಮತ್ತು ಈ ದಿನವೇ ಪುರೋಹಿತರನ್ನು ಕರೆಸಿ ನಾನು ನಿನ್ನನ್ನು ಮದುವೆಯಾಗುತ್ತೇನೆ. ಆಗ ನಾನು ಕೂಡ ನೋಡುತ್ತೇನೆ ನನ್ನನ್ನು ಈ ಮದುವೆಯಿಂದ ಯಾರು ತಡೆಯುತ್ತಾರೆ ಎಂದು. ಈ ಮಾತನ್ನು ಅವನು ತಾಯಿಗೆ ಕೇಳಿಸುವಂತೆ ಸ್ಪಷ್ಟವಾಗಿ ಹೇಳಿದನು. ಈಗ ನಾನು ಆ ವ್ಯಕ್ತಿಯನ್ನು ಕೇಳಲು ಇಷ್ಟಪಡುತ್ತಿದ್ದೆ, ಅವನ ತಲೆಯಲ್ಲಿ ಏನು ಓಡುತ್ತಿದೆ ಎಂದು. ಆದರೆ ನಾನು ಈ ಮನೆಯಲ್ಲಿನ ಪರಿಸ್ಥಿತಿ ಮತ್ತು ವಾತಾವರಣ ನೋಡಿ ನಾನು ಆ ವ್ಯಕ್ತಿಯ ಮಾತಿಗೆ ಮುಗುಳ್ನಕ್ಕೂ ನಾಟಕ ಮಾಡಬೇಕಾಯಿತು. ಸದ್ಯಕ್ಕೆ ನನಗೆ ಈಗ ಹೊಟ್ಟೆ ತುಂಬ ಊಟ ಬೇಕಿತ್ತು ಮತ್ತು ಕೈ ತುಂಬ ದುಡ್ಡು ಬೇಕಿತ್ತು. ಈಗ ಅವನು ತನ್ನ ಹಿತಾಸಕ್ತಿಗಾಗಿ ನನ್ನನ್ನು ಬಳಸಿಕೊಳ್ಳಲಿಲ್ಲ ಅಥವಾ ಬೇರೆ ಯಾವುದೇ ಕಾರಣಕ್ಕೂ ಇರಲಿಲ್ಲ. ಹಾಗಾಗಿ ನಾನು ಅವನಿಗೆ ಹೇಳಿದೆ, ನೀವು ಹೇಗೆ ಹೇಳುತ್ತೀರೋ ಹಾಗೆ ಆಗಲಿ ಎಂದು. ನೀವು ನನ್ನೊಂದಿಗೆ ಮದುವೆಯಾಗಲು ಇಷ್ಟಪಡುವುದಾದರೆ ಅದು ಕೂಡ ಆಗಿ ಹೋಗಲಿ, ನಾನು ಸಿದ್ಧವಾಗಿದ್ದೇನೆ. ಹೇಗಿದ್ದರೂ ಅತಿಥಿಗಳು ಇದ್ದಾರೆ ಮತ್ತು ಅವಕಾಶವೂ ಇದೆ. ನಾನು ನಿಮ್ಮ ಯಾವುದೇ ಮಾತನ್ನು ನಿರಾಕರಿಸುವುದಿಲ್ಲ. ಆದರೆ ನನ್ನ ಈ ಮಾತುಗಳು ನನಗಾಗಿ ಎಷ್ಟು ದೊಡ್ಡ ಸಂಕಷ್ಟವನ್ನು ನನ್ನ ಮೈಮೇಲೆ ಎಳೆಯುತ್ತವೆ ಎಂಬುದು ನನಗೆ ತಿಳಿದಿರಲಿಲ್ಲ. ಆಗ ಆ ವ್ಯಕ್ತಿ ತನ್ನ ಬಾಡಿಗಾರ್ಡನ್ನು ಕರೆದನು. ಅವನು ಬಂದ ತಕ್ಷಣ, ಹೋಗು, ನೀನು ಈಗಲೇ ಪುರೋಹಿತರನ್ನು ಕರೆದುಕೊಂಡು ಬಾ ಮತ್ತು ಅವರಿಗೆ ಹೇಳು, ಮದುವೆ ಮಾಡಿಕೊಳ್ಳಲು ಬೇಕಾದ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಬರುವುದಕ್ಕೆ ಹೇಳು. ನಾನು ಈಗಲೇ ಈ ಹುಡುಗಿಯೊಂದಿಗೆ ಮದುವೆಯಾಗುತ್ತೇನೆ ಎಂದನು. ಆದರೆ ನನಗೆ ಈಗ ಯಾಕೋ ಎಲ್ಲೋ ಏನೋ ತಪ್ಪಾಗುತ್ತಿದೆ ಎಂದು ಅನಿಸುತ್ತಿತ್ತು. ನಾನು ಅವನ ಕೈಯನ್ನು ಹಿಸುಕುತ್ತಾ ನಿಧಾನವಾಗಿ ಹೇಳಿದೆ, ಸರ್, ಇಲ್ಲಿ ಏನಾಗುತ್ತಿದೆ? ನಾನೊಬ್ಬಳು ಮಾಮೂಲಿ ಮಹಿಳೆ. ನಮ್ಮಿಬ್ಬರ ನಡುವೆ ಏನೇ ವಿಷಯವಿದ್ದರೂ ದಯವಿಟ್ಟು ಯೋಚಿಸಿ ಮುಂದುವರೆಯಿರಿ. ಇಲ್ಲದಿದ್ದರೆ ನೀವು ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ಆಗ ಆ ವ್ಯಕ್ತಿ ನನ್ನ ಕಿವಿಯ ಬಳಿ ಬಂದು ಒಂದು ಮಾತನ್ನು ಹೇಳಿದ. ಅದನ್ನು ಕೇಳಿ ನಾನು ತಟಸ್ಥಳಾದೆ. ನಾನು ಅವನನ್ನು ನಂಬಲಾಗದೆ ನೋಡಲಾರಂಭಿಸಿದೆ. ಅವನು ಆಗ ನಗುತ್ತಾ ಹೇಳಿದರು, ಮದುವೆ ಆಗುತ್ತೀಯಾ ಅಥವಾ ಬೇರೆ ಯಾರನ್ನಾದರೂ ಕರೆಯಲೇ?
ನಾನು ತಕ್ಷಣ ಹೇಳಿದೆ, ಇಲ್ಲ ಸರ್, ನೀವು ಏನು ಹೇಳುತ್ತೀರೋ ಹಾಗೆ ಆಗಲಿ ಎಂದು. ಆದರೆ ನನ್ನ ಕೈಕಾಲು ಈಗಲೂ ನಡುಗುತ್ತಿದ್ದವು. ನಾನು ಈ ರೀತಿ ಅನುಭವವನ್ನು ಜೀವನದಲ್ಲಿ ಇದೇ ಮೊದಲ ಬಾರಿಗೆ ಅನುಭವಿಸುತ್ತಿದ್ದೆ. ಅವನು ನಿಜವಾಗಿಯೂ ನನಗೆ ತನ್ನ ಕೈಗಳಿಂದ ಊಟ ಮಾಡಿಸಿದನು. ನಾನು ಅಂದುಕೊಂಡರೂ ನನ್ನನ್ನು ತಡೆಯಲಾಗಲಿಲ್ಲ ಮತ್ತು ತಿಳಿದಂತೆ ಆ ನಾಟಕಕ್ಕೆ ಹೊಂದಿಕೊಂಡು ಹೋದೆ. ಸ್ವಲ್ಪ ಹೊತ್ತಿನ ನಂತರ ಪುರೋಹಿತರು ಬಂದರು. ಇದೆಲ್ಲವೂ ನನಗೆ ಒಂದು ಕನಸು ಎಂದು ಅನಿಸುತ್ತಿತ್ತು. ಆಗ ಒಬ್ಬ ದೊಡ್ಡ ವ್ಯಕ್ತಿ ಬಂದು ಇವನ ಬಳಿ ಹೇಳಿದ, ಒಂದು ವೇಳೆ ನೀನು ಈ ರೋಡ್ ಸೈಡ್ ಹುಡುಗಿಯನ್ನು ಮದುವೆಯಾದರೆ ನಾನು ನಿನ್ನನ್ನು ಈ ಆಸ್ತಿಯಿಂದ ಹೊರಗೆ ಹಾಕುತ್ತೇನೆ. ನಿನಗೇನು ತಲೆ ಕೆಟ್ಟಿದೆಯೇ? ನಾನು ನಿನ್ನ ಅಮ್ಮನಿಗೆ ಹೇಳುತ್ತೇನೆ, ಇನ್ನು ಮುಂದೆ ನಿನ್ನನ್ನು ಕೇಳದೆ ಯಾರಿಗೂ ಸಂಬಂಧದ ಬಗ್ಗೆ ಮಾತನಾಡಬಾರದು ಎಂದು. ನೀನು ಇಂಥ ಹುಚ್ಚಾಟವೇಕೆ ಮಾಡುತ್ತಿದ್ದೀಯಾ? ಆಗ ಈ ವ್ಯಕ್ತಿ ಮುಗುಳು ನಗುತ್ತಾ ಸಮಾಧಾನವಾಗಿ ಹೇಳಿದ, ನೀವು ಏನನ್ನು ಇಷ್ಟಪಡುತ್ತೀರಿ? ನಾನು ನಿಮಗಾಗಿ ಕೂಡ ಯಾವುದಾದರೂ ಘೋಷಣೆಯನ್ನು ಮಾಡಲ್ಲ, ಅಥವಾ ನೀವು ಸುಮ್ಮನೆ ಕುಳಿತುಕೊಳ್ಳುತ್ತೀರಾ ಎಂದನು. ಆಗ ಆ ವ್ಯಕ್ತಿ ಹೇಳಿದ, ನೀನು ಇದರಿಂದ ಮುಂದೆ ತುಂಬ ಪಶ್ಚಾತ್ತಾಪ ಪಡಬೇಕಾಗುತ್ತದೆ. ನಾನು ನಿನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ನೀನು ನನ್ನ ಮರ್ಯಾದೆಯನ್ನು ಹೀಗೆ ಮಣ್ಣುಪಾಲು ಮಾಡಲು ಸಾಧ್ಯವಿಲ್ಲ. ನೀನು ನನ್ನ ಮಗ ರಾಣಾ ವಿಕ್ರಮ್. ನೋಡು, ನೀನು ಈಗಲೇ ಎಚ್ಚೆತ್ತುಕೋ. ನಿನಗೆ ಕೊನೆಯದಾಗಿ ಯಾವ ವಿಷಯಕ್ಕೆ ಕೋಪವಿದೆ ಎಂದು ಹೇಳಿದರು. ಆಗ ನನಗೆ ತಿಳಿಯಿತು ಈ ವ್ಯಕ್ತಿಯ ಹೆಸರು ರಾಣಾ ವಿಕ್ರಮ್ ಎಂದು. ಮತ್ತು ಈಗ ರಾಣಾ ಹೇಳಿದರು, ನಾನು ಈ ಹುಡುಗಿಯನ್ನು ಪ್ರೀತಿಸುತ್ತಿದ್ದೇನೆ ಮತ್ತು ಇಷ್ಟಲ್ಲದೆ ಬೇರೆ ಯಾವ ವಿಷಯವೂ ಇಲ್ಲ. ನಡೆಯುತ್ತಿರುವುದನ್ನು ನಡೆಯುವುದಕ್ಕೆ ಬಿಡಿ, ಅದೇ ಒಳ್ಳೆಯದು. ಆಗ ಪುರೋಹಿತರು ಹತ್ತಿರ ಬಂದು ನಿಂತುಕೊಂಡರು. ಆಗ ರಾಣಾ ಪುರೋಹಿತರನ್ನು ಕೈ ಹಿಡಿದುಕೊಂಡು ಅವರನ್ನು ಪಕ್ಕಕ್ಕೆ ಕರೆದುಕೊಂಡು ಹೋದರು. ಅವರಿಬ್ಬರೂ ಸೇರಿ ಮದುವೆಯ ಬಗ್ಗೆ ಏನನ್ನೋ ಮಾತನಾಡಲು ಶುರು ಮಾಡಿದರು. ನನ್ನ ಬಳಿ ಕೇವಲ ನನ್ನ ತಂದೆಯ ಹೆಸರು ಮತ್ತು ವಯಸ್ಸನ್ನು ಕೇಳಿದರು. ಇದಲ್ಲದೆ ಬೇರೆ ಯಾವುದೇ ಪ್ರಶ್ನೆ ಕೇಳಲಿಲ್ಲ. ಈಗ ನನ್ನ ಹೃದಯ ಇನ್ನೂ ಹೆಚ್ಚು ಜೋರಾಗಿ ಬಡಿದುಕೊಳ್ಳುತ್ತಿತ್ತು. ಇದೆಲ್ಲವೂ ನನಗೆ ನಿಜವಾಗಿಯೂ ಕನಸ ಎಂದು ಅನಿಸುತ್ತಿತ್ತು. ಇದ್ದಕ್ಕಿದ್ದಂತೆ ಒಂದು ಕಾರು ಬಂದು ನನ್ನ ಮುಂದೆ ನಿಲ್ಲುವುದು, ನನ್ನನ್ನು ಕರೆದುಕೊಂಡು ಹೋಗುವುದು, ಅದು ದೊಡ್ಡ ಶ್ರೀಮಂತರು, ಇಷ್ಟು ದೊಡ್ಡ ಮನೆಯಲ್ಲಿ ಇಷ್ಟು ಗೌರವದಿಂದ ಕೂರಿಸುವುದು ಮತ್ತು ಎಷ್ಟು ದೊಡ್ಡ ವ್ಯಕ್ತಿ ನನ್ನ ಮದುವೆಯಾಗುತ್ತಿರುವುದು, ಇದೆಲ್ಲ ಯಾವುದೇ ಕನಸಿಗಿಂತ ಕಡಿಮೆಯೇನೂ ಇರಲಿಲ್ಲ. 2 ವರ್ಷದ ಹಿಂದೆ ನಾನು ಮುಂಬೈ ನೆಲದ ಮೇಲೆ ಕಾಲಿಟ್ಟಾಗ ನನ್ನ ಯೋಚನೆಗಳು ಕೂಡ ಹೀಗೆ ಇದ್ದವು. ನಾನು ನನ್ನ ವ್ಯವಹಾರದ ಕೆಲಸವನ್ನು ಶುರು ಮಾಡುತ್ತೇನೆ, ನನ್ನ ಜೀವನವನ್ನು ರೂಪಿಸಿಕೊಳ್ಳುತ್ತೇನೆ ಮತ್ತು ನಂತರ ಮದುವೆಯಾಗಿ ನೆಲೆಸುತ್ತೇನೆ ಎಂದು. ಆದರೆ ನನಗೇನು ಗೊತ್ತು, ಅಲ್ಲಿಗೆ ಹೋದ ನಂತರ ನನ್ನ ಜೀವನವನ್ನು ನಾನು ಕಲ್ಪನೆ ಮಾಡಿಕೊಳ್ಳಲು ಸಾಧ್ಯವಾಗದಷ್ಟು ದುರಂತವಾಗಿ ಬದಲಾಗುತ್ತದೆ ಎಂದು. ಕೆಲವೇ ನಿಮಿಷಗಳ ನಂತರ ಪುರೋಹಿತರು ಮತ್ತು ರಾಣಾ ನನ್ನ ಹತ್ತಿರ ಬಂದರು. ಸಾಕ್ಷಿಗಳು ಕೂಡ ನಮ್ಮ ಹತ್ತಿರವೇ ಕುಳಿತಿದ್ದರು. ಅತಿಥಿಗಳು ಕೂಡ ನಮ್ಮ ಸುತ್ತಲೂ ನಿಂತುಕೊಂಡಿದ್ದರು. ಆದರೂ ನನಗೆ ಇದೆಲ್ಲವನ್ನು ನಂಬಲಾಗಲಿಲ್ಲ. ರಾಣಾ ಹೇಳಿದ ಆ ಒಂದು ಮಾತು ನೆನಪಾಗುತ್ತಿದ್ದಂತೆ ನನ್ನ ಕೈಕಾಲು ಕೆಲವು ಕ್ಷಣ ಸ್ತಬ್ಧವಾಗುತ್ತಿದ್ದವು. ಕಣ್ಣು ನೀರು ತುಂಬಿಕೊಳ್ಳುತ್ತಿದ್ದವು. ನನ್ನ ಹಳೆಯ ಜೀವನ ಒಂದು ಸಿನಿಮಾದಂತೆ ಕಣ್ಣ ಮುಂದೆ ಪ್ರದರ್ಶನವಾಗುತ್ತಿತ್ತು. ನನ್ನ ಕಣ್ಣಿನಲ್ಲಿರುವ ನೀರು ಕೆಳಗೆ ಬೀಳಬಾರದೆಂದು ಕಣ್ಣೀರನ್ನು ಅಲ್ಲೇ ಒಣಗುವಂತೆ ಒದ್ದಾಡಿದೆ. ಆಗ ಪುರೋಹಿತರು ಹೇಳಿದರು, ಪವಿತ್ರ, ಅಗ್ನಿ ಸಾಕ್ಷಿಯ ಎದುರು ನಿನ್ನ ಮದುವೆ ನೆರವೇರುತ್ತದೆ ಎಂದು. ಮತ್ತು ಕನ್ಯಾದಾನ ಮಾಡುವಾಗ ನನ್ನ ಕೈಗಳು ನಡುಗುತ್ತಿದ್ದವು. ಅಗ್ನಿಯ 7 ಸುತ್ತುಗಳನ್ನು ಪೂರ್ಣಗೊಳಿಸಿದೆವು. ಸಪ್ತಪದಿಗಳನ್ನು ತುಳಿಸಲಾಯಿತು. ಮದುವೆ ಮುಗಿಯುತ್ತಿದ್ದಂತೆ ಪುರೋಹಿತರು ಆಶೀರ್ವಾದ ಮಾಡಿ ಹೊರಟರು. ನಂತರ ಅಲ್ಲಿನ ಜನಗಳ ಶುಭಾಶಯಗಳು ಪ್ರಾರಂಭವಾದವು. ಎಲ್ಲರೂ ಬಂದು ಹ್ಯಾಪಿ ಮ್ಯಾರಿಡ್ ಲೈಫ್ ಎಂದು ಹೇಳಿ ಹೋಗುತ್ತಿದ್ದರು. ಮದುವೆಯ ಎಲ್ಲ ಕಾರ್ಯಗಳು ಮುಗಿದ ನಂತರ ನಾನು ಭಯದಿಂದ ತಲೆ ತಗ್ಗಿಸಿ ಕುಳಿತುಕೊಂಡೆ. ನನ್ನ ಮನಸ್ಸು ಇಲ್ಲಿಂದ ಹೋದರೆ ಸಾಕು ಎಂದು ಬಯಸುತ್ತಿತ್ತು. ಆದರೆ ಪರಿಸ್ಥಿತಿ ಹೀಗಿತ್ತು. ನಾನು ಇಲ್ಲಿಂದ ಅಲುಗಾಡಲು ಸಾಧ್ಯವಿರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ರಾಣಾ ಹೇಳಿದರು, ಬಾ, ನಾನು ನಿನ್ನನ್ನು ರೂಮಿನಲ್ಲಿ ಬಿಟ್ಟು ಬರುತ್ತೇನೆ. ನೀನು ವಿಶ್ರಾಂತಿ ತೆಗೆದುಕೋ, ನಂತರ ಬಂದು ನಾನು ಮಾತನಾಡಿಸುತ್ತೇನೆ ಎಂದು. ನಾನು ಸರಿ ಎಂದು ತಲೆ ಆಡಿಸಿದೆ. ಆಗ ಅವನು ನನ್ನ ಕೈಯನ್ನು ಹಿಡಿದು ಮೇಲಿನ ರೂಮಿಗೆ ಕರೆದುಕೊಂಡು ಹೋದರು ಮತ್ತು ರೂಮಿನ ಬಾಗಿಲು ತೆಗೆದು ಹೇಳಿದರು, ಒಳಗಡೆ ಸೈಲೆಂಟಾಗಿ ಸೋಫಾದ ಮೇಲೆ ಕುಳಿತುಕೋ, ನನಗೆ ಸ್ವಲ್ಪ ಹೊತ್ತು ಕೆಲಸ ಇದೆ. ಹೀಗೆ ಹೇಳಿ ಹೊರಟು ಹೋದ. ನಾನು ಜೋರಾಗಿ ಒಡೆದುಕೊಳ್ಳುತ್ತಿರುವ ಹೃದಯದ ಜೊತೆ ಆ ರೂಮಿನೊಳಗೆ ಹೋದೆ. ರೂಮಿನ ಸುತ್ತ ಒಮ್ಮೆ ನೋಡಿದೆ, ಆದರೆ ಅದು ರೂಮಿನಂತಿರಲಿಲ್ಲ. ಇಷ್ಟು ಸುಂದರವಾದ ಮತ್ತು ಭವ್ಯವಾದ ರೂಮನ್ನು ನಾನು ಹಿಂದೆ ಎಂದೂ ನೋಡಿರಲಿಲ್ಲ. ಗೋಡೆಯ ಮೇಲೆ ರಾಣಾನ ದೊಡ್ಡ ದೊಡ್ಡ ಫೋಟೋಗಳು ಇದ್ದವು. ಅದರಲ್ಲಿ ಅವನು ದುಬೈನ ಒಂದು ಐಷಾರಾಮಿ ಹೋಟೆಲ್ನ ಮುಂದೆ ನಿಂತಿದ್ದನು. ರೂಮು ಸುಗಂಧ ದ್ರವ್ಯಗಳಿಂದ ಗಮಗಮಿಸುತ್ತಿತ್ತು. ತುಂಬ ಸುಂದರವಾಗಿತ್ತು. ಆ ರೂಮಿನಲ್ಲಿದ್ದ ಹಾಸಿಗೆ ಹತ್ತಿಯಂತಿತ್ತು. ತುಂಬ ಮೃದುವಾಗಿ ಆ ರೂಮಿನಲ್ಲಿ ಇದ್ದ ಪ್ರತಿಯೊಂದು ವಸ್ತು ದುಬಾರಿ ಬೆಲೆ ಬಾಳುವಂಥದ್ದು. ಒಂದೊಂದು ಕಿಟಕಿಯ ಬಟ್ಟೆಯೂ ಕೂಡ ದುಬಾರಿಯಾಗಿದ್ದವು. ನಾನು ಅಲ್ಲೇ ಇದ್ದ ಒಂದು ಸೋಫಾದ ಮೇಲೆ ಹೋಗಿ ಕುಳಿತೆ. ನನ್ನ ಜೀವನ ಈ ರೀತಿ ಆಗುತ್ತದೆ ಎಂದು ನಾನು ಎಂದೂ ಯೋಚನೆ ಮಾಡಿರಲಿಲ್ಲ. ನಾನು ದಿನ ರಸ್ತೆ ಪಕ್ಕದಲ್ಲಿ ರಾತ್ರಿ ಕಳೆಯುತ್ತಿದ್ದಂತಹ ಹೆಣ್ಣಾಗಿದ್ದೆ. ಆದರೆ ಇಂದು ಈ ಅರಮನೆಯಲ್ಲಿ ಒಬ್ಬಂಟಿಯಾಗಿ ಕುಳಿತಿದ್ದೇನೆ. ಹೀಗೆ ಯೋಚಿಸುತ್ತಿರುವಾಗ ಹೊರಗಿನಿಂದ ಜಗಳವಾಡುವ ರೀತಿ ಶಬ್ದ ಕೇಳಿಸಿತು. ಹೋಗಿ ನೋಡೋಣ ಅಂತ ಅಂದರೆ ಒಂದು ಕಡೆ ರಾಣಾನ ಭಯ. ಕಾರಣವಿಲ್ಲದೆ ಹೊರಗೆ ಹೋದರೆ ಬಹುಶಃ ಅವನಿಗೆ ಕೋಪ ಬರಬಹುದು ಎಂದುಕೊಂಡೆ. ನಾನು ಈಗ ಬೇರೆ ಯಾವ ಸಹಾಯವನ್ನು ಬಯಸುತ್ತಿರಲಿಲ್ಲ.
ಸುಮಾರು ಅರ್ಧ ಗಂಟೆಯ ನಂತರ ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಬಹುಶಃ ರಾಣಾನೇ ಬಂದಿರಬೇಕು ಅಂದುಕೊಂಡೆ. ಆದರೆ ಅಲ್ಲಿ ಒಬ್ಬ ಮನೆಯ ಕೆಲಸದಾಕೆ ಬಂದಿದ್ದಳು. ಅವಳು ಹೇಳಿದಳು, ಮೇಡಮ್, ನೀವು ರೆಸ್ಟ್ ಮಾಡಿ, ಸಾಹೇಬರು ಬೆಳಗ್ಗೆ ಬರುತ್ತಾರೆ ಎಂದು ಹೇಳಿದ್ದಾರೆ. ಅವರು ತುಂಬ ಮುಖ್ಯವಾದ ಒಂದು ಕೆಲಸದ ಮೇಲೆ ಹೊರಗೆ ಹೋಗಿದ್ದಾರೆ. ಒಳಗಿನಿಂದ ನೀವು ಬಾಗಿಲು ಹಾಕಿಕೊಳ್ಳಿ. ನಿಮಗೆ ಏನಾದರೂ ಬೇಕಿದ್ದರೆ ನಿಮ್ಮ ಪಕ್ಕದಲ್ಲಿರುವ ಫೋನ್ನಿಂದ ಆರ್ಡರ್ ಮಾಡಿ ತರಿಸಿಕೊಳ್ಳಬಹುದು ಎಂದು ಹೇಳಿದಳು. ನಾನು ಏನನ್ನು ಮಾತನಾಡದೆ ಸರಿ ಎಂದು ತಲೆ ಆಡಿಸಿದೆ ಮತ್ತು ಹಾಗೆ ಸುಸ್ತಾಗಿದ್ದ ಕಾರಣ ಹಾಸಿಗೆಯ ಮೇಲೆ ಮಲಗಿದೆ. ಇಷ್ಟು ಮೆತ್ತನೆಯ ಮೃದುವಾದ ಹಾಸಿಗೆಯನ್ನು ನಾನು ಹಿಂದೆ ಎಂದು ನೋಡಿರಲಿಲ್ಲ. ಇಂಡಿಯಾದಲ್ಲಿ ನನ್ನದು ಒಂದು ಮನೆ ಇತ್ತು, ನನ್ನದೇ ಕುಟುಂಬ ಇತ್ತು. ಅಲ್ಲಿ ತುಂಬ ಗೌರವವೂ ಇತ್ತು. ಆದರೆ ಎಂದೂ ಕೂಡ ಅವಮಾನ ಸಹಿಸಿರಲಿಲ್ಲ. ಆದರೆ ಇಷ್ಟು ಸುಂದರವಾದ ಹಾಸಿಗೆ ಅಲ್ಲಿಯೂ ಇರಲಿಲ್ಲ. ಮಲಗಿದ ತಕ್ಷಣ ನಾನು ಜೋರಾದ ನಿದ್ರೆಗೆ ಜಾರಿದೆ. ಜೀವನದ ಓಟ ಎಲ್ಲಿಯೂ ನಿಲ್ಲಲಿಲ್ಲ. ಬಹುಶಃ ಎಂದು ನಿಲ್ಲುವುದಿಲ್ಲವೇನೋ. ಬೆಳಗ್ಗಿನ ಜಾವ ನಾನು ಕಣ್ಣು ಬಿಟ್ಟಾಗ ಮೊದಲು ನನಗೆ ನಾನು ಎಲ್ಲಿದ್ದೇನೆ ಎಂಬುದು ಅರ್ಥವಾಗಲಿಲ್ಲ. ನಂತರ ನಿಧಾನವಾಗಿ ಎಲ್ಲವನ್ನ ನೆನಪಿಸಿಕೊಂಡೆ ಮತ್ತು ರಾತ್ರಿಯ ಪ್ರತಿಯೊಂದು ದೃಶ್ಯ ನೆನಪಿಗೆ ಬರಲಾರಂಭಿಸಿತು. ನಾನು ನಿಧಾನವಾಗಿ ಎದ್ದು ಹಾಸಿಗೆಯ ಮೇಲೆ ಕುಳಿತೆ. ಸ್ವಲ್ಪ ಸಮಯದ ನಂತರ ನನ್ನ ಮನಸ್ಸಿನಲ್ಲಿ ಒಂದು ಯೋಚನೆ ಬಂತು. ಈಗ ನಾನು ಧರಿಸಿದ್ದ ಉಡುಪು, ನಾನು ಇರುವ ಜಾಗದಲ್ಲಿ ದೇವರ ಪ್ರಾರ್ಥನೆ ಮಾಡಲು ನಾನು ಯಾವುದೋ ಪವಿತ್ರ ಮತ್ತು ಗೌರವಾನ್ವಿತ ಸ್ಥಳದಲ್ಲಿ ಇರಲು ಅನುಮತಿ ನೀಡುತ್ತಿರಲಿಲ್ಲ. ನಂತರ ನನಗೆ ಆ ಕೆಲಸದವಳ ಮಾತು ನೆನಪಾಯಿತು. ನಿಮಗೆ ಏನಾದರೂ ಅವಶ್ಯಕತೆ ಇದ್ದರೆ ಫೋನ್ ಮಾಡಿ ಆರ್ಡರ್ ಮಾಡಿಕೊಳ್ಳಬಹುದು ಎಂದು. ನಾನು ಸ್ವಲ್ಪ ಸಂಕೋಚದಿಂದಲೇ ಫೋನ್ ತೆಗೆದು ಕಿವಿಯಲ್ಲಿ ಇಟ್ಟುಕೊಂಡೆ. ಆಗ ಆ ಕಡೆಯಿಂದ ಒಬ್ಬ ಮಹಿಳೆಯ ಧ್ವನಿ ಕೇಳಿಸಿತು. ಹೇಳಿ ಮೇಡಮ್, ನಿಮಗೆ ಏನು ಬೇಕು ಎಂದು. ನಾನು ಸ್ವಲ್ಪ ಧೈರ್ಯ ಮಾಡಿಕೊಂಡು ಹೇಳಿದೆ. ನನಗೆ ಸ್ನಾನದ ಸೋಪು ಮತ್ತು ನಾನು ಹಾಕಿಕೊಳ್ಳಲು ಬಟ್ಟೆ ಮತ್ತು ತಲೆ ಮೇಲೆ ಹೊದ್ದುಕೊಳ್ಳಲು ಒಂದು ಶಾಲು ಬೇಕು ಎಂದು. ಮತ್ತು ಇವೆಲ್ಲ ನಿಮ್ಮಲ್ಲಿ ಸಿಗಬಹುದೇ ಎಂದು ಕೇಳಿದೆ. ಆಗ ಆ ಕಡೆಯಿಂದ, ಸಿಗುತ್ತದೆ ಮೇಡಮ್, ನಾನು ಕಳಿಸಿಕೊಡುತ್ತೇನೆ, ಬೇರೆ ಏನಾದರೂ ಬೇಕಿದ್ದರೆ ಹೇಳಿ ಎಂದರು. ನಾನು ಆಗ ಸದ್ಯಕ್ಕೆ ನನಗೆ ಇಷ್ಟು ಸಾಕು ಎಂದು ಹೇಳಿ ಫೋನ್ ಇಟ್ಟೆ. ಸ್ವಲ್ಪ ಹೊತ್ತಿನ ನಂತರ ರೂಮಿನ ಬಾಗಿಲು ತಟ್ಟುವ ಶಬ್ದ ಕೇಳಿಸಿತು. ಬಾಗಿಲು ತೆಗೆಯುತ್ತಿದ್ದಂತೆ ಒಬ್ಬ ಮಹಿಳೆ ಒಳಗಡೆ ಬಂದಳು. ಅವಳ ಕೈಯಲ್ಲಿ ಆ ಎಲ್ಲ ವಸ್ತುಗಳಿದ್ದವು. ನಾನು ಕೇಳಿದ ಸೋಪು, ಹೊದ್ದುಕೊಳ್ಳಲು ಶಾಲು, ಮತ್ತೆ ತೊಟ್ಟುಕೊಳ್ಳಲು ಬಟ್ಟೆ, ಮತ್ತು ನಾನು ಅವಳನ್ನೇ ನೋಡಿದೆ. ಆಗ ಅವಳು ಮುಗುಳು ನಗುತ್ತಾ ಹೇಳಿದಳು, ನಿಮಗೆ ಇಲ್ಲಿಯ ಬಾತ್ರೂಮನ್ನು ಬಳಸಲು ಬರುವುದಿಲ್ಲವೇ? ನಿಮಗೆ ತಿಳಿಯದಿದ್ದರೆ ನಾನು ಅದನ್ನು ಆನ್ ಮಾಡಿಕೊಡುತ್ತೇನೆ ಎಂದಳು. ಆಗ ನಾನು ಹೇಳಿದೆ, ನಾನು ಇದಕ್ಕೂ ಮುಂಚೆ ಬಾತ್ರೂಮ್ ಒಳಗಡೆ ಹೋಗಿದ್ದೆ, ಆದರೆ ಅಲ್ಲಿನ ಸಿಸ್ಟಮ್ ನೋಡಿ ನಾನು ಹೊರಗೆ ಬಂದೆ ಎಂದೆ. ಆಗ ಆ ಮಹಿಳೆ ನನ್ನ ಜೊತೆ ಒಳಗೆ ಬಂದು ಬಹಳ ತಾಳ್ಮೆಯಿಂದ ಎಲ್ಲವನ್ನ ಹೇಳಿಕೊಟ್ಟಳು. ನಾನು ಗಮನವಿಟ್ಟು ಒಂದೊಂದೇ ಕಲಿತುಕೊಂಡೆ. ಏಕೆಂದರೆ ಆ ಬಾತ್ರೂಮ್ನ ಸಿಸ್ಟಮ್ ಬೇರೆ ರೀತಿಯೇ ಇತ್ತು. ಮತ್ತು ನಾನು ಇನ್ನೂ ಇಲ್ಲಿ ಕೆಲವು ದಿನ ಇರಬೇಕಾಗಿತ್ತು. ಹಾಗಾಗಿ ಇಲ್ಲಿನ ವ್ಯವಸ್ಥೆಯ ಬಗ್ಗೆ ತಿಳಿದುಕೊಳ್ಳುವುದು ಅಗತ್ಯವಾಗಿತ್ತು. ನಾನು ನಂತರ ಸ್ನಾನ ಮಾಡಿ ಬಟ್ಟೆಯನ್ನು ಬದಲಾಯಿಸಿದೆ. ಕನ್ನಡಿಯ ಮುಂದೆ ನಿಂತು ತಲೆ ಬಾಚಿಕೊಳ್ಳುವಾಗ ನಾನು 2 ವರ್ಷದ ನಂತರ ನನ್ನ ಹಳೆಯ ಪವಿತ್ರಾಳನ್ನು ನೋಡುತ್ತಿದ್ದೇನೆ ಎಂದು ಅನಿಸಿತು. ಎಷ್ಟು ನಗುತ್ತಿದ್ದವಳು, ತನ್ನ ಕುಟುಂಬದೊಂದಿಗೆ ನೆಮ್ಮದಿ ಮತ್ತು ಗೌರವದ ಜೀವನ ನಡೆಸುತ್ತಿದ್ದವಳು. ನನ್ನ ಒಂದು ತಪ್ಪು ನನ್ನನ್ನು ಇಲ್ಲಿಗೆ ತಲುಪಿಸಿತು. ನಾನು ಅದನ್ನೆಲ್ಲ ನೆನೆಸಿಕೊಂಡು ದೀರ್ಘ ಉಸಿರು ಬಿಟ್ಟು ಶಾಲನ್ನು ತಲೆಯ ಮೇಲೆ ಹೊದ್ದು ದೇವರಲ್ಲಿ ಪ್ರಾರ್ಥನೆ ಮಾಡಿದೆ. ಪ್ರಾರ್ಥನೆ ಮಾಡಿದ ತಕ್ಷಣ ನಾನು ದೇವರಿಗೆ ಹೇಳಿದೆ, ಹೇ ಭಗವಂತ, ನಾನು ಎಂತಹ ಮಹಿಳೆ ಎಂಬುದು ನಿನಗೆ ಗೊತ್ತಿದೆ. ಆದರೂ ನಾನು ಮಾಡಿದ ಪ್ರತಿಯೊಂದು ಪಾಪ, ಪ್ರತಿಯೊಂದು ತಪ್ಪಿಗಾಗಿ ನಿನ್ನ ಬಳಿ ಕ್ಷಮೆ ಕೇಳುತ್ತೇನೆ. ನನಗೆ ಗೊತ್ತಿಲ್ಲ ನನ್ನೊಂದಿಗೆ ಆಗಿದ್ದು ಸರಿಯೋ ಅಥವಾ ತಪ್ಪೋ ಎಂದು. ಆದರೆ ಇದು ನನ್ನ ಒಳಿತಿಗಾಗಿದ್ದರೆ ನನ್ನನ್ನು ಅದೇ ವ್ಯಕ್ತಿಯೊಂದಿಗೆ ಬದುಕು ನಡೆಸುವ ಹಾಗೆ ಮಾಡು. ನೀನು ನನಗೆ ಗೌರವ ನೀಡಿದ್ದರೆ ನನ್ನ ಮರ್ಯಾದೆಯನ್ನು ರಕ್ಷಿಸು. ನಾನು ಇಲ್ಲಿ 4 ಗೋಡೆಗಳ ನಡುವೆ ಇರಲು ಇಷ್ಟಪಡುತ್ತೇನೆ. 2 ಹೊತ್ತಿನ ಊಟ ಸಿಕ್ಕರೆ ಸಾಕು. ನನಗೆ ಬೇರೆ ಆಧಾರದ ಅವಶ್ಯಕತೆ ಇಲ್ಲ. ನನಗೆ ಕೇವಲ ಒಂದು ಗೌರವದ ಜೀವನ ಬೇಕು. ಅಥವಾ ಹೇ ಭಗವಂತ, ನನ್ನನ್ನು ನನ್ನ ದೇಶಕ್ಕೆ ವಾಪಸ್ ಕರೆದುಕೊಂಡು ಹೋಗು. ಒಟ್ಟಿನಲ್ಲಿ ಏನಾದರೂ ಒಂದು ಮಾಡು. ನನಗೆ ಗೊತ್ತು, ನಾನು ಬಹಳ ದಿನಗಳ ನಂತರ ನಿನ್ನ ಪ್ರಾರ್ಥನೆಗೆ ಬಂದಿದ್ದೇನೆ. ಆದರೂ ಅದೇ ಸತ್ಯ ಮತ್ತು ನಿಷ್ಠೆಯಿಂದ ಕೇಳುತ್ತಿದ್ದೇನೆ. ಹೀಗೆ ಪ್ರತಿ ಬಾರಿ ಕೇಳುತ್ತಿದ್ದೆ. ದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡುತ್ತಿದ್ದೆ. ನಂತರ ಹೋಗಿ ಸೋಫಾದ ಮೇಲೆ ಕುಳಿತೆ. ಮಾಡಲು ಕೆಲಸ ಇರಲಿಲ್ಲ ಆ ಮನೆಯಲ್ಲಿ. ಹಾಗಾಗಿ ಕೂತಿದ್ದ ನನಗೆ ಅದು ಹೇಗೆ ನಿದ್ದೆ ಬಂತು ತಿಳಿಯದು. ಇಷ್ಟು ದಿನಗಳ ನಂತರ ಮನಸ್ಸಿಗೆ ಈಗ ಶಾಂತಿ ಸಿಕ್ಕಿತ್ತು. ಅದಕ್ಕೆ ಕಣ್ಣು ತುಂಬ ನಿದ್ದೆ ಬಂತು. ಸಮಯ ನಿಧಾನವಾಗಿ ಸಾಗುತ್ತಿತ್ತು. ನಾನು ಕಣ್ಣು ತೆರೆದಾಗ ಅದಾಗಲೇ 11 ಗಂಟೆ ಆಗಿತ್ತು. ಯಾರೋ ನನ್ನನ್ನು ಕರೆಯುತ್ತಿದ್ದರು. ಕಣ್ಣು ಉಜ್ಜಿ ನಿಧಾನವಾಗಿ ತೆರೆದಾಗ ಎದುರಿಗೆ ರಾಣ ಕಾಲು ಮಡಚಿ ಕುಳಿತಿದ್ದನು. ನಾನು ಅದನ್ನು ನೋಡಿ ಗಾಬರಿಯಿಂದ ಎದ್ದು ನಿಂತೆ. ಅವನು ನನ್ನನ್ನು ನೋಡಿ ಹೇಳಿದ, ನೀನು ಯಾಕೆ ಸೋಫಾದ ಮೇಲೆ ಮಲಗಿದ್ದೀಯಾ? ನಾನು ಹೇಳಿದ್ದೇನಲ್ಲ ಹಾಸಿಗೆ ಮೇಲೆ ಮಲಗು ಎಂದು. ಅವನ ಮಾತು ಕೇಳಿ ನಾನು ಹೇಳಿದೆ, ನಾನು ರಾತ್ರಿಯೆಲ್ಲ ಹಾಸಿಗೆ ಮೇಲೆ ಮಲಗಿದ್ದೆ. ಸ್ನಾನ ಪ್ರಾರ್ಥನೆ ಆದ ನಂತರ ಸೋಫಾದ ಮೇಲೆ ಹಾಗೆ ಕುಳಿತೆ. ಆದರೆ ಯಾವಾಗ ನಿದ್ದೆ ಬಂತು ತಿಳಿಯಲಿಲ್ಲ ಎಂದಾಗ ಅವನು ನನ್ನ ಮಾತನ್ನು ಕೇಳಿ ಮುಗುಳು ನಕ್ಕನು ಮತ್ತು ಹೇಳಿದನು, ಬಹುಶಃ ತುಂಬ ದಿನಗಳ ನಂತರ ನೀನು ಒಳ್ಳೆಯ ಮನಸ್ಸಿನಿಂದ ದೇವರಿಗೆ ಪ್ರಾರ್ಥನೆ ಮಾಡಿರಬೇಕು. ಅದಕ್ಕೆ ಇಷ್ಟು ಒಳ್ಳೆಯ ನಿದ್ದೆಯ ವರ ಕೊಟ್ಟಿದ್ದಾನೆ ಎಂದು ಹೇಳುತ್ತಿದ್ದ ಅವನ ಧ್ವನಿ ಈಗ ತುಂಬ ನಯವಾಗಿತ್ತು.
ರೂಮಿಗೆ ಬಂದ ನಂತರ ಅವನು ನನ್ನನ್ನು ರೇಗಿಸುತ್ತಾ ಇದ್ದನು ಎಂದು ನಾನು ಅಂದುಕೊಂಡಿದ್ದೆ. ಆದರೆ ಹಾಗೇನೂ ಆಗಲಿಲ್ಲ. ನಾನು ತಲೆ ತಗ್ಗಿಸಿ ಹೇಳಿದೆ. ಬಟ್ಟೆಗಳಿರಲಿಲ್ಲ ಮತ್ತು ದೇವರ ಬಳಿ ಅಂಥ ಬಟ್ಟೆಗಳಲ್ಲಿ ಹೋಗಲು ನನಗೆ ಇಷ್ಟವಿರಲಿಲ್ಲ. ಬೆಳಗ್ಗೆ ಕೆಲಸದ ಆಕೆಗೆ ಹೇಳಿದೆ. ಅವಳು ಇವನ್ನೆಲ್ಲ ತಂದುಕೊಟ್ಟಳು. ನಿಮಗೆ ಇದರಿಂದ ಬೇಸರವಿಲ್ಲ ತಾನೆ ಎಂದಾಗ ಅವನು ತಲೆ ಆಡಿಸುತ್ತಾ ಹೇಳಿದ, ಖಂಡಿತ ಇಲ್ಲ. ನೀನು ಪರಿಸ್ಥಿತಿಯನ್ನು ನಿಭಾಯಿಸಿಕೊಂಡಿದ್ದಕ್ಕೆ ನಾನು ನಿನಗೆ ಧನ್ಯವಾದ ಹೇಳುತ್ತೇನೆ. ಇರಲಿ, ಈಗ ನಾನು ನಿನಗೆ ಕೆಲವು ಮುಖ್ಯವಾದ ವಿಷಯಗಳನ್ನು ಹೇಳಬೇಕು. ಮೊದಲು ಏನಾದರೂ ಊಟ ತಿನ್ನೋಣ ಬಾ, ನಂತರ ಕುಳಿತು ಮಾತಾಡೋಣ ಎಂದಾಗ ಸರಿ ಎಂದು ತಲೆಯಾಡಿಸಿದೆ. ಈಗ ಹೇಳಬೇಕೆಂದರೆ ಆ ಸಮಯದಲ್ಲಿ ನನಗೆ ತುಂಬ ಹಸಿವಾಗಿತ್ತು. ಸ್ವಲ್ಪ ಸಮಯದಲ್ಲಿ ಊಟ ಕೂಡ ಬಂತು. ನಾವಿಬ್ಬರು ಜೊತೆಯಲ್ಲಿ ಕುಳಿತು ಊಟ ಮಾಡಿದೆವು. ನಮ್ಮ ನಡುವೆ ಸ್ವಲ್ಪ ಅಂತರವಿತ್ತು. ನಾನು ಬಯಸಿದರೂ ಅವನ ಹತ್ತಿರ ಕುಳಿತುಕೊಳ್ಳಲು ಸಾಧ್ಯವಾಗಲಿಲ್ಲ, ಏಕೆಂದರೆ ನನಗೆ ಅವರ ಪರಿಚಯ ಇರಲಿಲ್ಲ. ಊಟದ ನಂತರ ಅವನು ಹೇಳಿದ, ನಿನಗೆ ಸ್ನಾನ ಇತ್ಯಾದಿಗಳಿಗೆ ಹೋಗಬೇಕೆಂದರೆ ಹೋಗಿ ಬಾ, ಏಕೆಂದರೆ ಈಗ ನಾನು ಮಾತನಾಡಬೇಕು. ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಎಂದರು. ಆಗ ನಾನು ನಿಧಾನವಾಗಿ ಹೇಳಿದೆ, ಪರವಾಗಿಲ್ಲ, ಹಾಗೆಲ್ಲ ಏನೂ ಇಲ್ಲ. ನೀವು ವಿಷಯ ಏನು ಅಂತ ಹೇಳಿ. ನಾನು ಈಗ ಎಲ್ಲಿಗೂ ಹೋಗುವುದಿಲ್ಲ, ಕೇವಲ ಕೇಳಿಸಿಕೊಳ್ಳಲು ಇಷ್ಟಪಡುತ್ತೇನೆ ಎಂದೆ. ಆಗ ಅವನು ನೇರವಾಗಿ ಹೇಳಿದರು, ನನ್ನ ಹೆಸರು ವಿಕ್ರಮ ರಾಣ. ಈ ಮನೆ ನನ್ನದೇ. ನಾನು ಮತ್ತು ನನ್ನ ತಂದೆ ಸೇರಿ ಒಂದು ಕಂಪನಿಯನ್ನು ಕಟ್ಟಿ ಇಬ್ಬರು ಅದನ್ನು ನೋಡಿಕೊಳ್ಳುತ್ತೇವೆ. ನಾನು ನನ್ನ ಚಿಕ್ಕಮ್ಮ ಅಂದರೆ ನನ್ನ ಮಲತಾಯಿಯವರ ಇಚ್ಛೆಯಂತೆ ಮದುವೆಯಾಗಲು ಸಾಧ್ಯವಾಗಲಿಲ್ಲ, ಯಾಕೆಂದರೆ ಅವರು ತುಂಬ ದುರಾಸೆ ಸ್ವಭಾವವನ್ನು ಹೊಂದಿದ್ದಾರೆ. ನನ್ನ ಜೀವನದಲ್ಲಿ ಯಾರಾದರೂ ಸ್ತ್ರೀ ಬಂದರೂ ಅವಳನ್ನು ನೋಡಿ ಅವರು ದುರಾಸೆಗೆ ಬೀಳುತ್ತಾರೆ. ಆದ್ದರಿಂದ ನಾನು ಒಂದು ದೊಡ್ಡ ನಿರ್ಧಾರವನ್ನು ತೆಗೆದುಕೊಂಡೆ. ಅವರು ಒಬ್ಬ ಕೆಟ್ಟ ಹುಡುಗಿಯನ್ನು ಮದುವೆಯಾಗುವಂತೆ ಒತ್ತಾಯಿಸುವುದು ಅವರ ಉದ್ದೇಶವಾಗಿತ್ತು. ಆದರೆ ನಮ್ಮ ಕುಟುಂಬದಲ್ಲಿ ಇಂತಹ ವಿಷಯಗಳನ್ನು ತುಂಬ ಗಂಭೀರವಾಗಿ ತೆಗೆದುಕೊಳ್ಳಲಾಗುತ್ತದೆ. ನನಗೆ ಈ ವಿಷಯ ನನ್ನ ಕೆಲಸದವನಿಂದ ಹೇಗೋ ತಿಳಿಯಿತು. ನಾನು ಕೂಡ ಮದುವೆಯಾಗಲು ಬಯಸಿದ್ದೆ, ಆದರೆ ಕೇವಲ ಔಪಚಾರಿಕವಾಗಿ. ಆದ್ದರಿಂದ ನಾನು ಅಂತಹ ಹುಡುಗಿಯನ್ನು ಮದುವೆಯಾಗಲು ಹುಡುಕುತ್ತಿದ್ದೆ. ಅವಳು ಕೆಲವು ತಿಂಗಳುಗಳವರೆಗೆ ನನ್ನೊಂದಿಗೆ ಮದುವೆಯಾಗಿ ನಂತರ ದೂರವಾಗಿ ಬಿಡಬೇಕು. ಆದರೆ ಅಂತಹ ಹುಡುಗಿ ಸಿಗಲಿಲ್ಲ. ನಾನು ಇದೇ ಚಿಂತೆಯಲ್ಲಿ ಓಡಾಡುತ್ತಿದ್ದೆ. ಆಗ ನನ್ನ ಕಣ್ಣು ನಿನ್ನ ಮೇಲೆ ಬಿತ್ತು. ಆ ಸಮಯದಲ್ಲಿ ನನ್ನ ಮನಸ್ಸಿನಲ್ಲಿ ಕೇವಲ ವ್ಯಾವಹಾರಿಕ ಆಲೋಚನೆ ಮಾತ್ರ ಇತ್ತು. ಆದ್ದರಿಂದ ನಾನು ನಿನ್ನನ್ನೇ ಸೆಲೆಕ್ಟ್ ಮಾಡಿದೆ. ನಾನು ನಿನಗೆ ಕಳೆದ ರಾತ್ರಿ 5 ಲಕ್ಷದ ಆಫರ್ ಕೊಟ್ಟಿದ್ದೆ, ಆದರೆ ಈಗ ನಾನು ನಿನಗೆ 20 ಲಕ್ಷ ಕೊಡುತ್ತೇನೆ. ಒಂದು ವೇಳೆ ನೀನು 6 ತಿಂಗಳು ನನ್ನ ಜೊತೆ ಇದ್ದರೆ ನಾನು ನನ್ನ ಕುಟುಂಬದವರಿಗೆ ತೋರಿಸುತ್ತೇನೆ ನೀನು ಯಾರೋ ಸಾಧಾರಣ ಹುಡುಗಿಯಲ್ಲ, ಬದಲಾಗಿ ನನ್ನ ಜೀವನದ ನಿಜವಾದ ಆಯ್ಕೆ ಮತ್ತು ನಾವು 2 ವರ್ಷದಿಂದ ಜೊತೆಯಾಗಿದ್ದೇವೆ ಎಂದು ಹೇಳಿದಾಗ ನಾನು ಮೆಲ್ಲ ಧ್ವನಿಯಲ್ಲಿ ಹೇಳಿದೆ, 2 ವರ್ಷವೇ? ಆ ರೀತಿ ಏಕೆ ಹೇಳಲು ಇಷ್ಟಪಡುತ್ತೀರಾ? ನೀವು 3 ವರ್ಷವೂ ಹೇಳಬಹುದಲ್ಲವೇ? ಯಾಕೋ ಏನೋ ಅವರ ಮಾತಿನಲ್ಲಿ ನನಗೆ ಅನುಮಾನದ ವಾಸನೆ ಬರುತ್ತಿತ್ತು. ಕೆಲವು ಕ್ಷಣಗಳವರೆಗೆ ಅವರ ಮುಖದ ಮೇಲೆ ಒಂದು ನೆರಳು ಹಾದು ಹೋಯಿತು. ಆಗ ಅವನು ಮಾತು ಬದಲಿಸುತ್ತಾ ಹೇಳಿದ, ಇಲ್ಲ, ಸುಮ್ಮನೆ ನಾನು ಹಾಗೆ ಹೇಳಿದ್ದೆ. ಇರಲಿ, ಸದ್ಯಕ್ಕೆ ನಾನು ನಿನಗೆ 5 ಲಕ್ಷ ಕೊಟ್ಟಿರುತ್ತೇನೆ ಮತ್ತು ಉಳಿದ ಹಣವನ್ನು ನಂತರ ಕೊಡುತ್ತೇನೆ. ಒಂದು ವೇಳೆ ನೀನು ಈ ನಾಟಕದಲ್ಲಿ ಒಳ್ಳೆಯ ಪಾತ್ರ ನಿರ್ವಹಿಸಿದರೆ ನಾನು ನಿನಗೆ 20 ಲಕ್ಷಕ್ಕಿಂತ ಹೆಚ್ಚು ನೀಡಬಹುದು. ನೀನು ನಿನ್ನ ಜೀವನವನ್ನು ಇನ್ನೂ ಒಳ್ಳೆಯ ರೀತಿಯಲ್ಲಿ ಬೆಳೆಸಿಕೊಳ್ಳಬಹುದು ಮತ್ತು ನಾನು ನಿನಗಾಗಿ ಇನ್ನೊಂದು ಒಳ್ಳೆಯ ಕೆಲಸ ಮಾಡಬಲ್ಲೆ. ನಿನಗೆ ಒಂದು ಒಳ್ಳೆಯ ಜಾಗದಲ್ಲಿ ಕೆಲಸ ಕೂಡ ಕೊಡಿಸುತ್ತೇನೆ. ಇದರಿಂದ ನೀನು ಜೀವನ ಪೂರ್ತಿ ಬೇರೆ ದಾರಿ ಹುಡುಕದೆ ಒಳ್ಳೆಯ ಸುರಕ್ಷಿತ ಮತ್ತು ಗೌರವಾನ್ವಿತ ಜೀವನವನ್ನು ನಡೆಸಬಹುದು ಎಂದರು. ಅವರ ಮಾತುಗಳನ್ನು ಕೇಳಿ ನನಗೆ 2 ವರ್ಷದ ನಂತರ ನನ್ನ ಜೀವನ ಬದಲಾದಂತೆ ಆಯಿತು. ನಾನು ಅವನನ್ನು ನೋಡುತ್ತಾ ಹೇಳಿದೆ, ನಾನು ಯಾವಾಗಲೂ ನಿಮಗೆ ಈ ವಿಷಯವಾಗಿ ಆಭಾರಿಯಾಗಿರುತ್ತೇನೆ. ನೀವು ನನಗಾಗಿ ಎಷ್ಟು ಮಾಡುತ್ತಿದ್ದೀರಾ ಎಂಬುದನ್ನು ನಾನು ಪದಗಳಲ್ಲಿ ಹೇಳಲಾಗುವುದಿಲ್ಲ. ನೀವು ಎಷ್ಟು ತಿಂಗಳು ಹೇಳುತ್ತೀರೋ ನಾನು ಅಷ್ಟು ತಿಂಗಳು ನಿಮ್ಮೊಂದಿಗೆ ಇರಲು ಬಯಸುತ್ತೇನೆ. ಹೇಗೂ ನನ್ನ ಬಳಿ ಇರಲು ಯಾವುದೇ ಮನೆಯಿಲ್ಲ. ರಸ್ತೆಗಳಲ್ಲಿ ನನ್ನ ಜೀವನ ನಡೆಯುತ್ತಿತ್ತು ಮತ್ತು ಈಗ ಸ್ವಲ್ಪ ದಿನ ಹೇಗೋ ಕಳೆಯುತ್ತದೆ. ನೀವು ನನಗೆ ನಿಮ್ಮ ಮನೆಯಲ್ಲಿ ಆಶ್ರಯ ನೀಡಿದರೆ ನಾನು ನಿಮಗಾಗಿ ಏನಾದರೂ ಮಾಡುತ್ತೇನೆ ಎಂದ ನನ್ನ ಮಾತನ್ನು ಕೇಳಿ ಅವನ ಮುಖದ ಮೇಲೆ ಒಂದು ವಿಷಾದ ಆವರಿಸಿತು. ನಂತರ ಅವನು ಹೇಳಿದನು, ನಾನು ನಿನ್ನಿಂದ ಏನನ್ನೂ ಬಯಸುವುದಿಲ್ಲ. ಕೇವಲ ನಿನಗೆ ಒಂದು ನೆಮ್ಮದಿಯ ಜೀವನ ನೀಡಲು ಇಷ್ಟಪಡುತ್ತೇನೆ ಅಷ್ಟೇ. ನನ್ನಿಂದ ಎಷ್ಟು ಸಾಧ್ಯವೋ ಅಷ್ಟು. ನನ್ನ ತಪ್ಪನ್ನು ಸರಿಪಡಿಸಲು ಇಷ್ಟಪಡುತ್ತೇನೆ ಎಂದು ಹೇಳಿ ಅವನು ರೂಮಿನಿಂದ ಹೊರಟು ಹೋದ. ನಾನು ಅವನನ್ನೇ ನೋಡುತ್ತಿದ್ದೆ. ಅವನು ಏನು ಹೇಳಿ ಹೋದ ಎಂಬುದು ನನಗೆ ಸರಿಯಾಗಿ ಅರ್ಥವಾಗಲಿಲ್ಲ. ಆದರೆ ನನ್ನ ಹೃದಯ ಎಷ್ಟು ಜೋರಾಗಿ ಹೊಡೆದುಕೊಳ್ಳಲು ಶುರು ಮಾಡಿತೆಂದರೆ ಈಗಲೇ ಈ ಹೃದಯಕ್ಕೆ ಅಂತ್ಯ ಕಾಣಬಹುದು ಎಂದೆನಿಸಿತು. ಅಷ್ಟಕ್ಕೂ ಸತ್ಯ ಏನು ಇತ್ತು ಅದು ನನ್ನನ್ನು ನನ್ನ ಹಿಂದಿನ ಜೀವನಕ್ಕೆ ಎಳೆದುಕೊಂಡು ಹೋಯಿತು. ನಾನು ಲಂಬಾಣಿಯ ಕುಟುಂಬದ ಮಗಳು. ನನ್ನ ತಂದೆ ಸಾವಿರಾರು ಕುರಿಗಳನ್ನು ಮೇಯಿಸ್ತಿದ್ರು. ಎಲ್ಲರೂ ನಮ್ಮನ್ನು ಗೌರವಿಸುತ್ತಿದ್ದರು. ನನ್ನನ್ನು ಬಿಟ್ಟು ನನ್ನ ತಂದೆ ತಾಯಿಗೆ ಇನ್ನೂ 2 ಮಕ್ಕಳಿದ್ದರು, ಒಬ್ಬ ಅಣ್ಣ, ಒಬ್ಬಳು ತಂಗಿ. ನನ್ನ ತಂದೆ ಎಲ್ಲರನ್ನು ಸಮಾನವಾಗಿ ಪ್ರೀತಿ ಮಾಡ್ತಾ ಇದ್ರು, ಆದರೆ ಹೆಣ್ಣು ಮಕ್ಕಳಿಗೆ ಹೆಚ್ಚು ವಿಶೇಷತೆಯನ್ನು ನೀಡುತ್ತಿದ್ದರು. ಅವರು ನಮ್ಮ ಮೇಲೆ ಜೀವವನ್ನು ಇಟ್ಟುಕೊಂಡಿದ್ದರು ಮತ್ತು ಅಪ್ಪ ಯಾವಾಗಲೂ ಹೇಳುತ್ತಿದ್ದರು, ಒಬ್ಬ ಗಂಡು ಮಗ ಹುಟ್ಟಿದ ನಂತರ ನೀನು ಹೆಣ್ಣು ಮಗುವಾಗಿ ಹುಟ್ಟಿದ್ದು ನನಗೆ ನೆಮ್ಮದಿಯ ಭಾವನೆ ತಂದಿದೆ.
ನೀನು ಬಂದ ನಂತರ ನನ್ನ ಪರಿಸ್ಥಿತಿ ಸುಧಾರಿಸಿತು ಎಂದು ಹೇಳುತ್ತಿದ್ದರು. ನನ್ನ ಪ್ರತಿಯೊಂದು ಸಣ್ಣ ಪುಟ್ಟ ಆಸೆಗಳನ್ನು ಕೂಡ ಅವರು ಪೂರೈಸುತ್ತಿದ್ದರು. ಒಂದು ದಿನ ನನಗೆ ಮೊಬೈಲ್ ಫೋನ್ ತೆಗೆದುಕೊಳ್ಳುವ ಆಸೆ ಆಯ್ತೆಂದು ಅಪ್ಪನಲ್ಲಿ ಕೇಳಿದೆ. ಆಗ ಅಪ್ಪ ಏನನ್ನು ಮಾತನಾಡದೆ ಕೊಡಿಸಲು ಒಪ್ಪಿಕೊಂಡರು. ಆದರೆ ಅಣ್ಣ ಅಪ್ಪನಿಗೆ ಹೇಳಿದರು, ಇವಳಿಗೆ ಮೊಬೈಲ್ ಅವಶ್ಯಕತೆ ಇಲ್ಲ, ಈಗಲೇ ಇವಳಿಗೆ ಮೊಬೈಲ್ ಕೊಡಿಸುವ ಹುಚ್ಚು ಯಾಕೆ ಎಂದು ಹೇಳಿದ. ಆದರೆ ಅಪ್ಪನ ಮಾತಿನ ಮುಂದೆ ಯಾರ ಆಟವೂ ನಡೆಯುತ್ತಿರಲಿಲ್ಲ. ನನ್ನ ಹಠಕ್ಕೆ ಕೊನೆಗೂ ನನ್ನ ಕೈಯಲ್ಲಿ ಒಂದು ಫೋನನ್ನು ತಂದುಕೊಟ್ಟರು ಅಪ್ಪ. ನಂತರ ನಿಧಾನವಾಗಿ ನಾನು ನನ್ನ ಸ್ನೇಹಿತರೊಂದಿಗೆ ಮಾತನಾಡಲು ಶುರು ಮಾಡಿದೆ. ನಂತರ ಆ ಮೊಬೈಲ್ನಲ್ಲಿ ನನ್ನದೇ ಆದ ಫೇಸ್ಬುಕ್ ಅಕೌಂಟನ್ನು ಓಪನ್ ಮಾಡಿದೆ. ಅದರಲ್ಲಿ ನನ್ನ ಗೆಳತಿಯೊಂದಿಗೆ ಕೂಡ ಚಾಟ್ ಮಾಡುತ್ತಿದ್ದೆ. ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿ ಇತ್ತು. ಆದರೆ ನಿಧಾನವಾಗಿ ನನ್ನ ಮನಸ್ಸು ಅದರಲ್ಲಿ ಸಿಕ್ಕಿ ಹಾಕಿಕೊಂಡಿತು. ಆ ಸಮಯದಲ್ಲಿ ನನ್ನ ಭೇಟಿ ರೋಹನ್ ಎಂಬ ಹುಡುಗನೊಂದಿಗೆ ಆಯಿತು. ಅವನು ತುಂಬ ನಾಜೂಕಾಗಿ ಮಾತನಾಡುತ್ತಿದ್ದ. ನಾನು ಮುಂಬೈನಲ್ಲಿ ವಾಸಿಸುತ್ತೇನೆ ಎಂದು ಹೇಳುತ್ತಿದ್ದ. ಕೆಲವೇ ದಿನಗಳಲ್ಲಿ ಅವನು ನನಗೆ ಮದುವೆ ಪ್ರಸ್ತಾಪವನ್ನು ನೀಡಿದ. ಅದು ಫೇಸ್ಬುಕ್ ಮೂಲಕ. ನಾನು ತಕ್ಷಣ ಅದನ್ನು ಒಪ್ಪಿಕೊಂಡೆ. ಯಾಕೆಂದರೆ ಅವನು ನನ್ನ ಬಳಿ ತುಂಬ ಶ್ರೀಮಂತ ಎಂದು ಹೇಳಿಕೊಂಡಿದ್ದ. ನಾನು ಅವನಿಗೆ ಹೇಳಿದೆ, ನೀನು ನಿನ್ನ ಕುಟುಂಬವನ್ನು ಕರೆದುಕೊಂಡು ನನ್ನ ಮನೆಗೆ ಮದುವೆಯ ಬಗ್ಗೆ ಮಾತನಾಡಲು ಬಾ ಎಂದು. ನೀನು ನಿಜವಾಗಿಯೂ ಶ್ರೀಮಂತನಾಗಿದ್ದರೆ ಇದು ನಿನಗೆ ಕಷ್ಟವಿಲ್ಲ ಎಂದಾಗ ಅವನು ನನ್ನ ಮಾತನ್ನು ನಿರಾಕರಿಸಿದನು ಮತ್ತು ಹೇಳಿದನು, ನಮ್ಮ ಕುಟುಂಬದ ಬಗ್ಗೆ ಹೇಳಬೇಕೆಂದರೆ ತಂದೆ ಖಂಡಿತ ನಮ್ಮಿಬ್ಬರ ಮದುವೆಗೆ ಒಪ್ಪಿಗೆ ನೀಡುವುದಿಲ್ಲ ಎಂದು ಅನಿಸುತ್ತದೆ. ನೀನೇ ನಾನು ಇರುವಲ್ಲಿಗೆ ಬರುವುದು ಒಳ್ಳೆಯದು. ನಾನು ನಿನಗೆ ಖರ್ಚಿಗಾಗಿ ಹಣವನ್ನು ಕಳಿಸುತ್ತೇನೆ ಮತ್ತು ನೀನು ಇಲ್ಲಿಗೆ ಬರುವ ಎಲ್ಲ ವ್ಯವಸ್ಥೆಯನ್ನು ನಾನು ಮನೆಯಲ್ಲಿ ಕುಳಿತು ಮಾಡಿಕೊಡುತ್ತೇನೆ. ಮೊದಲು ನೀನು ನನ್ನ ಬಳಿ ಬೇಗ ಹೊರಟು ಬಾ ಎಂದ. ನಾನು ಅವನ ಮಾತನ್ನು ಕೇಳಿ ಒಪ್ಪಿಕೊಂಡಿದ್ದೆ. ಆದರೆ ಇನ್ನೊಂದು ಕಡೆ ಈ ಎಲ್ಲ ವಿಷಯವನ್ನು ಅಪ್ಪನಿಗೆ ಹೇಳಿಬಿಡೋಣ ಅಂತ ಅಂದುಕೊಂಡೆ ಮತ್ತು ಅವರು ಇದಕ್ಕೆ ಒಪ್ಪಿಕೊಳ್ಳುತ್ತಾರಾ, ಇಲ್ಲ ಒಪ್ಪಿಕೊಳ್ಳದೇ ಇರಬಹುದು ಎಂದು ಯೋಚನೆ ಮಾಡಿದೆ. ಆದರೆ ನನ್ನಲ್ಲಿ ಅಷ್ಟು ಧೈರ್ಯ ಬರಲಿಲ್ಲ. ನಾನು ಅಪ್ಪನ ಬಳಿ ಹೇಳಬೇಕೆಂದುಕೊಂಡರೂ ನನ್ನ ಮನದ ಮಾತನ್ನು ಹೇಳಲಾಗಲೇ ಇಲ್ಲ. ನಿಧಾನವಾಗಿ ನಾನು ಆ ವ್ಯಕ್ತಿಯ ಮಾತುಗಳಲ್ಲಿ ಹೆಚ್ಚು ಆಸಕ್ತಿ ವಹಿಸಿದೆ. ಕೆಲವೇ ದಿನಗಳಲ್ಲಿ ಅವನು ನನಗೆ ವೀಸಾ, ಪಾಸ್ಪೋರ್ಟ್ ಎಲ್ಲವನ್ನ ರೆಡಿ ಮಾಡಿಸಿದ. ಇದೆಲ್ಲ ಹೇಗೆ ಆಯಿತು, ಯಾರು ಮಾಡಿಸಿದರು, ನನಗೆ ಏನೂ ತಿಳಿಯಲಿಲ್ಲ. ಆದರೆ ಅವನು ನನ್ನಿಂದ ₹1 ಹಣವನ್ನು ತೆಗೆದುಕೊಳ್ಳಲಿಲ್ಲ. ಬದಲಾಗಿ ಅವನೇ ನನಗೆ ಹಣವನ್ನು ಕಳಿಸುತ್ತಿದ್ದ. ಪಾಸ್ಪೋರ್ಟ್ ನನ್ನ ಕೈಗೆ ಸಿಕ್ಕ 1 ವಾರದಲ್ಲಿ ನನಗೆ ಫ್ಲೈಟ್ ಟಿಕೆಟ್ ಕೂಡ ಬುಕ್ ಮಾಡಿದ್ದ. ಆದರೆ ನನಗೆ ನನ್ನ ಮನೆಯನ್ನು ಬಿಟ್ಟು ಮುಂದಕ್ಕೆ ಹೆಜ್ಜೆ ಇಡಲು ತುಂಬ ಭಯವಾಗುತ್ತಿತ್ತು. ಆದರೆ ನಾನು ಅವನನ್ನು ತುಂಬ ಪ್ರೀತಿಸಿದೆ ಮತ್ತು ಹಣದ ಮೇಲಿನ ಮೋಹ ನನ್ನನ್ನು ಅವನತ್ತ ವಶ ಮಾಡಿಕೊಂಡಿತ್ತು. ನಾನು ಅಂದುಕೊಂಡೆ, ಅಲ್ಲಿ ಹೋಗಿ ನಾನು ಒಂದು ಕೆಲಸವನ್ನು ನೋಡಿ ಜೀವನವನ್ನು ರೂಪಿಸಿಕೊಳ್ಳಬೇಕು ಎಂದು ಮತ್ತು ತುಂಬ ಹಣ ಸಂಪಾದನೆ ಮಾಡುತ್ತೇನೆ ಮತ್ತು ಅಪ್ಪ ಅಮ್ಮನಿಗೆ ಆರಾಮದಾಯಕ ಜೀವನವನ್ನು ಕೊಡಬಹುದು ಎಂದು. ಆದರೆ ದೊಡ್ಡವರು ಹೇಳುತ್ತಾರಲ್ಲ, ಮನುಷ್ಯನಿಗೆ ದುರಾಸೆ ಹತ್ತಿದರೆ ಅವನು ತನ್ನ ಬುದ್ಧಿಯನ್ನು ಕಳೆದುಕೊಳ್ಳುತ್ತಾನೆ ಎನ್ನುವ ಹಾಗೆ ಆಯಿತು. ನಾನು ಪ್ರೀತಿಸಿದ ಹುಡುಗ ಹೇಳಿದಂತೆ ವಿಮಾನ ಹತ್ತಿ ಮುಂಬೈಗೆ ತಲುಪಿದೆ ಮತ್ತು ಇಲ್ಲಿಂದ ನನ್ನ ಕಂಟಕ ಪ್ರಾರಂಭವಾಯಿತು. ನಾನು ಮುಂಬೈಗೆ ಹೋಗಿ ಕಾಲಿಟ್ಟ ತಕ್ಷಣ ಅವನನ್ನು ಕಾಂಟ್ಯಾಕ್ಟ್ ಮಾಡಲು ಪ್ರಯತ್ನಿಸಿದಾಗ ಅವನು ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ. ನಾನು ಪದೇ ಪದೇ ಅವನಿಗೆ ಫೋನ್ ಮಾಡುತ್ತಿದ್ದೆ, ಆದರೆ ಅವನು ಫೋನನ್ನು ರಿಸೀವ್ ಮಾಡಲಿಲ್ಲ. ಅವನ ಕಡೆಯಿಂದ ಯಾವುದೇ ರೆಸ್ಪಾನ್ಸ್ ಕೂಡ ಬರಲಿಲ್ಲ. ನನ್ನ ಬಳಿ ಇದ್ದ ಸ್ವಲ್ಪ ಹಣದಲ್ಲಿ ಕೆಲವು ದಿನಗಳ ತನಕ ಹೇಗೋ ಬದುಕಿದೆ. ನಂತರ ನನ್ನ ಬಳಿ ಎಲ್ಲ ಹಣ ಖಾಲಿಯಾಯಿತು. ₹1 ಕೂಡ ಇರಲಿಲ್ಲ. ಸ್ವಲ್ಪ ದಿನಗಳ ಮಟ್ಟಿಗೆ ನಾನು ಜನರ ಬಳಿ ಏನೇನೋ ಹೇಳಿಕೊಂಡು ಹಣ ಕೇಳಿ ಹೊಟ್ಟೆ ತುಂಬಿಸಿಕೊಳ್ಳುತ್ತಿದ್ದೆ. ಆದರೆ ಒಂದು ದಿನ ರಾತ್ರಿ ನನ್ನ ಪಾಲಿಗೆ ಕರಾಳ ರಾತ್ರಿ ಆಗಿ ಬಂತು. ಅದು ನನ್ನದೆಲ್ಲವನ್ನ ಕಿತ್ತುಕೊಂಡಿತ್ತು. ನಾನು ಹಸಿದು ಬಳಲಿ ಬಾಯಾರಿ ರೋಡ್ ಸೈಡಲ್ಲಿ ಕುಳಿತಿದ್ದೆ. ಆಗ ಒಂದು ಕಾರ್ ಬಂದು ನನ್ನ ಮುಂದೆ ನಿಂತಿತು. ಅದರಲ್ಲಿ ತುಂಬ ಕುಡಿದಿದ್ದ ಒಬ್ಬ ವ್ಯಕ್ತಿ ಕೆಳಗೆ ಇಳಿದು ಅವನು ನನ್ನನ್ನು ನೋಡಿ ಸನ್ನೆ ಮಾಡಿದ ಮತ್ತು ನಾನು ಆ ಸಮಯದಲ್ಲಿ ಎಷ್ಟು ದುರ್ಬಲಳಾಗಿದ್ದೆ ಎಂದರೆ ನಾನು ಇಲ್ಲ ಎಂದು ಹೇಳಲು ಕೂಡ ಸಾಧ್ಯವಾಗಲಿಲ್ಲ. ನಾನು ಅವನಿಗೆ ಎಲ್ಲವನ್ನ ಒಪ್ಪಿಸಿದೆ. ಬದಲಾಗಿ ಅವನು ಕೇವಲ ₹500 ನೀಡಿದ. ಅದರಿಂದ ನಾನು ಹೇಗೋ ಹೊಟ್ಟೆ ತುಂಬಿಸಿಕೊಂಡೆ. ಆದರೆ ಇಂದಿನಿಂದ ನನ್ನ ಪಾಪದ ದಾರಿ ಶುರುವಾಗಿತ್ತು. ಪ್ರತಿದಿನ ನಾನು ಹೊಸ ಗ್ರಾಹಕನನ್ನು ಹುಡುಕುತ್ತಿದ್ದೆ ಮತ್ತು ನನ್ನ ಜೀವನದ ಬಾಗಿಲುಗಳನ್ನು ಅಪರಾಧದ ಕತ್ತಲ ಪ್ರಪಂಚಕ್ಕೆ ಕರೆದೊಯ್ಯುತ್ತಾ ಹೋದೆ. ನಾನು ಏನು ಮಾಡಬಹುದಿತ್ತು? ನಾನು ಓದಿದವಳಲ್ಲ. ತಂದೆಯ ನೆರಳು ತಲೆಯ ಮೇಲಿರಲಿಲ್ಲ. ಮನೆಯವರು ತುಂಬ ದೂರದಲ್ಲಿದ್ದರು. ಅನಿವಾರ್ಯವಾಗಿ ನಾನು ಇದೇ ದಾರಿಯನ್ನು ಹುಡುಕಬೇಕಾದಂತಹ ಪರಿಸ್ಥಿತಿ ಒದಗಿತು. ತುಂಬ ಪ್ರಯತ್ನಪಟ್ಟೆ, ಯಾವುದಾದರೂ ಕೆಲಸ ಮಾಡಿ ಜೀವನ ಮಾಡೋಣ ಅಂತ. ಆದರೆ ಇಲ್ಲಿ ನನಗೆ ಕೆಲಸ ಸಿಗಲಿಲ್ಲ. ಆದ್ದರಿಂದ ನಾನು ಒಬ್ಬ ಅಂತಹ ಸ್ತ್ರೀಯಾಗಿದ್ದೆ. ಅತಿ ಕಡಿಮೆ ಹಣಕ್ಕೆ ನನ್ನನ್ನು ಒಪ್ಪಿಸಿಬಿಡುತ್ತಿದ್ದೆ. ಸಮಯ ನಿಧಾನವಾಗಿ ಕಳೆಯುತ್ತಿತ್ತು. ನನಗೆ ಇಲ್ಲಿ 2 ವರ್ಷ ಕಳೆದು ಹೋಯಿತು. ಈಗಲೂ ನನ್ನ ಮನಸ್ಸಿನಲ್ಲಿ ಪ್ರಶ್ನೆ ಉದ್ಭವವಾಗುತ್ತದೆ, ನಮ್ಮ ದೇಶದಲ್ಲಿ ಎಲ್ಲರೂ ಹೇಗಿರಬಹುದು? ನನಗೆ ಮೊದಲು ಏನೂ ತಿಳಿದಿರಲಿಲ್ಲ. ಆದರೆ ಈಗ ನಾನು ಆ ವ್ಯಕ್ತಿಯನ್ನು ನೋಡಿದಾಗ ಯಾಕೋ ಏನೋ ನನಗೆ ಅನಿಸುತ್ತಿತ್ತು, ನಾನು ಈತನೊಂದಿಗೆ ಮೊದಲೇ ಮಾತನಾಡಿದ್ದೇನೆ ಎಂದು. ಯಾವಾಗ ಅವನು ಪೂರ್ಣ ಹೆಸರು ರಾಣಾ ವಿಕ್ರಮ್ ಎಂದು ಹೇಳಿದನೋ ಆಗ ಇದ್ದಕ್ಕಿದ್ದಂತೆ ನನ್ನ ಮನಸ್ಸಿನಲ್ಲಿ ಅದೇ ರೋಹನ್ ಹೆಸರು ಕೇಳಿದಂತಾಯಿತು.
ಯಾರ ಕಾರಣದಿಂದ ನನ್ನ ಜೀವನದಲ್ಲಿ ಒಂದು ಬಿರುಗಾಳಿ ಸುತ್ತಿಕೊಂಡಿತು, ಅವರ ಮಾತುಗಳನ್ನು ಕೇಳಿ ನನ್ನ ಹೃದಯ ವಿಚಿತ್ರವಾಗಿ ಬಡಿದುಕೊಳ್ಳಲಾರಂಭಿಸಿತು. ಹೀಗೆ ಅನಿಸಿದಾಗ ನನ್ನ ಜೀವನ ಮತ್ತೆ ನನ್ನನ್ನು 2 ವರ್ಷದ ಹಿಂದೆ ಹಿಡಿದುಕೊಂಡು ಬಂದಿತ್ತು. ಸಮಯ ತುಂಬ ಬೇಗ ಬೇಗ ಹೋಗುತ್ತಿತ್ತು. ಮಧ್ಯಾಹ್ನ ಮತ್ತೆ ಕೆಲಸದ ಆಳು ಊಟ ಕೊಟ್ಟು ಹೋದಳು. ಆದರೆ ಈಗ ನನಗೆ ಕೇವಲ ರಾಣ ಕಾಯುವಿಕೆ ಇತ್ತು. ಸುಮಾರು ರಾತ್ರಿ 10 ಗಂಟೆ ಅವನು ರೂಮಿಗೆ ಬಂದನು. ಅವನು ಒಳಗೆ ಬರುತ್ತಿದ್ದಂತೆ ನಾನು ಅವನ ಮುಂದೆ ನಿಂತೆ. ಅವನು ನನಗೆ ಏನಾದರೂ ಹೇಳುವ ಮೊದಲೇ ನಾನು ಅವನ ಕುತ್ತಿಗೆಗೆ ಪಟ್ಟಿ ಹಿಡಿದು ಕೇಳಿದೆ, ಸುಳ್ಳು ಹೇಳಬೇಡ, ನೀನು ಅದೇ ರೋಹನ್ ಅಲ್ಲವೇ? ಯಾರು ನನ್ನನ್ನು ನನ್ನ ಊರಿನಿಂದ ಮುಂಬೈಗೆ ಕರೆಸಿದ್ದರೂ ನೀನು ಅವನೇ ತಾನೇ? ಯಾರು ನನ್ನನ್ನು ಅವನ ಪ್ರೀತಿಯಲ್ಲಿ ಕೆಡವಿ ನನ್ನ ಜೀವನವನ್ನು ನಾಶ ಮಾಡಿದ್ದನು ಅದು ನೀನೇ ತಾನೇ? ಈಗ ನೀನು ನನ್ನಿಂದ ಏನನ್ನ ಮುಚ್ಚಿಡಲು ಸಾಧ್ಯವಿಲ್ಲ. ನಿನಗೆ ನಿನ್ನ ತಂದೆಯ ಪ್ರಮಾಣ ಇದೆ. ನೀನು ಯಾವಾಗಲೂ ಹೇಳುತ್ತಿದ್ದೆ, ನಿನಗೆ ನಿನ್ನ ತಂದೆಯ ಮೇಲೆ ತುಂಬ ಪ್ರೀತಿ ಇದೆ ಎಂದು. ನನಗೆ ಸತ್ಯ ಗೊತ್ತಾಗಲೇಬೇಕು. ನಾನು ದೇವರಲ್ಲಿ ಎಷ್ಟು ಬಾರಿ ಬೇಡಿಕೊಂಡಿದ್ದೆ ಎಂದರೆ ಒಮ್ಮೆಯಾದರೂ ನಿನ್ನನ್ನು ಭೇಟಿ ಮಾಡಿಸಲಿ ಎಂದು. ಆದರೆ ಆ ದಿನ ಈಗ ಬಂದಿದೆ ಅಂತ ನನಗೆ ಅನಿಸುತ್ತಿದೆ. ನೀನು ಯಾವಾಗ ನನ್ನ ತಪ್ಪುಗಳನ್ನು ಸರಿ ಮಾಡುತ್ತಿದ್ದೇನೆ ಎಂದು ಹೇಳಿದೆಯೋ ಆಗಲೇ ನನಗೆ ಅನುಮಾನ ಬಂತು. ಸತ್ಯ ಹೇಳು, ನನ್ನನ್ನು ಕೆಟ್ಟವಳನ್ನಾಗಿ ಮಾಡಬೇಡ ಎಂದಾಗ ಅವನು ತಕ್ಷಣ ನನ್ನ ಮಾತುಗಳನ್ನು ಕೇಳಿ ದೊಡ್ಡ ಕಣ್ಣು ಬಿಟ್ಟು ಕೆಳಗೆ ಮಂಡಿಯೂರಿ ಕುಳಿತು ಬಿಟ್ಟ ಮತ್ತು ಜೋರಾಗಿ ಅಳುತ್ತಿದ್ದ. ಆಗ ನನಗೆ ಖಾತ್ರಿಯಾಯಿತು ನನ್ನ ಸಂಶಯ ನಿಜ ಎಂದು. ಅವನು ಅಳುತ್ತಲೇ ಹೇಳಿದ, ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ಆ ಸಮಯದಲ್ಲಿ ಅಸಹಾಯಕನಾಗಿದ್ದೆ. ಮನೆಯವರ ಒತ್ತಡ ಮತ್ತು ನಿರ್ಬಂಧಗಳ ಕಾರಣ ನಾನು ನಿನ್ನನ್ನು ಊರಿನಿಂದ ಮುಂಬೈಗೆ ಕರೆಸಿದಾಗ ನನ್ನ ತಂದೆ ನನ್ನ ವಿರುದ್ಧ ಅವರು ಬೆದರಿಕೆ ಹಾಕಿದ್ದರು. ನಾನು ಯಾರಾದರೂ ಬಡ ಹುಡುಗಿಯೊಂದಿಗೆ ಮದುವೆಯಾದರೆ ಅವರು ನನ್ನ ಮನೆಯಿಂದ ಹೊರಹಾಕುತ್ತೇನೆ ಎಂದು. ಅವರು ನನ್ನ ಹಿಂದೆ ಜನರನ್ನು ಕೂಡ ಬಿಟ್ಟಿದ್ದರು. ಇದರಿಂದ ನಾನು ನಿನ್ನನ್ನು ಭೇಟಿಯಾಗಲು ಸಾಧ್ಯವಾಗಬಾರದು ಎಂದು. ನಾನು ಆದರೂ ನಿನ್ನನ್ನು ಭೇಟಿಯಾಗಲು ಪ್ರಯತ್ನಿಸಿದೆ. ನಿನ್ನ ಬಳಿ ಮಾತನಾಡಲು ಬಯಸಿದೆ. ಆದರೆ ನೀನು ನಾನು ಕಳಿಸಿದ ವ್ಯಕ್ತಿಯನ್ನು ಭೇಟಿ ಆಗಲೇ ಇಲ್ಲ. ಅದಾದ ನಂತರ ಕಳೆದ ವಾರ ನನಗೆ ತಿಳಿಯಿತು, ನೀನು ಯಾವುದೋ ಗ್ರಾಹಕನೊಂದಿಗೆ ಮುಂಬೈಯಲ್ಲಿ ಒಂದು ಹೋಟೆಲ್ನ ರೂಮಿನಲ್ಲಿ ಇದ್ದೀಯಾ ಎಂದು. ಯಾವಾಗ ಅವನು ನಿನ್ನ ಫೋಟೋವನ್ನು ತೋರಿಸಿದನು ಆಗ ನನಗೆ ಸಿಡಿಲು ಬಂದು ಬಡಿದಂತಾಗಿತ್ತು ಮತ್ತು ನಾನು ಅದೇ ಕ್ಷಣವೇ ಪ್ರಾಣವನ್ನು ಕಳೆದುಕೊಳ್ಳಬೇಕೆಂದು ಎನಿಸಿತು. ನಾನು ನಿನ್ನೊಂದಿಗೆ ಮದುವೆಯಾಗಲು ಇಷ್ಟಪಡುತ್ತಿರಲಿಲ್ಲ. ಆದರೆ ನನ್ನ ಅಂತರಾತ್ಮ ನನಗೆ ನೆಮ್ಮದಿಯಿಂದ ಬದುಕಲು ಬಿಡುತ್ತಿರಲಿಲ್ಲ. ನಾನು ಪ್ರತಿದಿನ ಸತ್ತು ಬದುಕುತ್ತಿದ್ದೆ. ಆದ್ದರಿಂದ ನಾನು ಒಂದು ಉಪಾಯ ಮಾಡಿದೆ. ನಿನ್ನನ್ನು ನನ್ನ ಜೀವನದಲ್ಲಿ ಸೇರಿಸಿಕೊಳ್ಳಲು ನಿರ್ಧಾರ ಮಾಡಿದೆ. ನನಗೆ ಗೊತ್ತು, ನೀನು ನನ್ನನ್ನು ಒಪ್ಪಿಕೊಳ್ಳುವುದು ಸುಲಭವಲ್ಲ. ಆದರೆ ಇಂದು ನಾನು ನನ್ನ ಎಲ್ಲ ವಚನಗಳನ್ನು ಪೂರೈಸಲು ಬಯಸುತ್ತೇನೆ. ದಯವಿಟ್ಟು ನನ್ನನ್ನು ಒಪ್ಪಿಕೊ. ನಾನು ನಿನ್ನ ಚಾರಿತ್ರ್ಯೆಯ ಬಗ್ಗೆ ಎಂದಿಗೂ ಅವಹೇಳನ ಮಾಡುವುದಿಲ್ಲ. ನೀನು ಆ ರೀತಿ ಆಗುವುದಕ್ಕೂ ಕಾರಣ ನಾನೇ ಎನ್ನುವುದು ನನಗೆ ತಿಳಿದಿದೆ. ಒಬ್ಬ ಮುಗ್ಧ ಹುಡುಗಿಯನ್ನು ನಾನು ಈ ರೀತಿ ಮಾಡಿರುವುದಕ್ಕೆ ನನ್ನ ಬಗ್ಗೆ ನನಗೆ ಅಸಹ್ಯ ಎನಿಸುತ್ತದೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನಿನಗೆ ಒಂದು ಒಳ್ಳೆಯ ಜೀವನವನ್ನು ಕೊಡುತ್ತೇನೆ ಎಂದು ಹೇಳಿದನು ಮತ್ತು ನನ್ನಿಂದ ಹಾಳಾದ ಜೀವನ ನನ್ನಿಂದಲೇ ಸರಿಯಾಗಬೇಕು. ನಾನು ಈಗಲೂ ಕೂಡ ನಿನ್ನನ್ನು ಮೊದಲಿನಂತೆಯೇ ಪ್ರೀತಿಸುತ್ತಿದ್ದೇನೆ ಎಂದನು. ಆದರೆ ಆ ಕ್ಷಣ ನನ್ನ ಮನಸ್ಸು ಹೇಳುತ್ತಿತ್ತು, ಆ ವ್ಯಕ್ತಿಯನ್ನು ನನ್ನ ಜೀವನದಿಂದ ಶಾಶ್ವತವಾಗಿ ದೂರ ಮಾಡಿಬಿಡು ಎಂದು. ಆದರೆ ನಾನು ನನ್ನ ಜೀವನದಲ್ಲಿ ಎಷ್ಟೊಂದೆಲ್ಲ ಸಹಿಸಿಕೊಂಡಿದ್ದೆ ಎಂದರೆ ಎಲ್ಲೋ ಒಂದು ಕಡೆ ನನ್ನ ಹೃದಯ ಬಯಸುತ್ತಿತ್ತು, ಯಾರಾದರೂ ಒಬ್ಬ ವ್ಯಕ್ತಿ ಬರಲಿ, ಅವನು ನನ್ನನ್ನು ನಿಜವಾಗಿ ಪ್ರೀತಿ ಮಾಡಲಿ, ನೋವು ನೀಡದೆ ಗೌರವ ಮತ್ತು ಪ್ರೀತಿಯಿಂದ ಕೂಡಿದ ಜೀವನ ನೀಡಲಿ ಎಂದು. ಆದ್ದರಿಂದ ಇಷ್ಟವಿಲ್ಲದಿದ್ದರೂ ನಾನು ಅವರನ್ನು ಕ್ಷಮಿಸಿದೆ ಮತ್ತು ಅವನೊಂದಿಗೆ ಒಂದು ಹೊಸ ಜೀವನವನ್ನು ಶುರು ಮಾಡಿದೆ. ನಂತರ ಕೆಲವು ದಿನಗಳವರೆಗೆ ಸಣ್ಣ ಪುಟ್ಟ ತೊಂದರೆಗಳು ಆಗುತ್ತಿದ್ದವು. ನನ್ನ ಹಳೆಯ ಜೀವನದ ಬಗ್ಗೆ ನಾನು ತುಂಬ ಭಯಗೊಂಡಿದ್ದೆ. ಯಾವಾಗಲೂ ಅಂದುಕೊಳ್ಳುತ್ತಿದ್ದೆ, ಹಳೆಯ ಜೀವನದ ಬಗ್ಗೆ ನನಗೆ ಅವನು ಯಾವತ್ತಿಗೂ ಮಾತನಾಡಬಾರದು ಎಂದು. ಆದರೆ ಜನರು ಅಂದುಕೊಂಡಂತೆ ಎಂದೂ ಆಗಲಿಲ್ಲ. ಅವರು ನನಗೆ ಒಮ್ಮೆ ಕೂಡ ಹೇಳಿರಲಿಲ್ಲ ನಾನು ಬೀದಿಯ ಹೆಂಗಸು ಎಂದು ಅಥವಾ ನನ್ನ ಭೂತಕಾಲ ಕಳಂಕಿತವಾಗಿದೆ ಎಂದು. ಬದಲಾಗಿ ಅವನು ಯಾವಾಗಲೂ ನನಗೆ ಪ್ರೀತಿ ನೀಡುತ್ತಿದ್ದ. ಅವನ ಮಲತಾಯಿ ಯಾವಾಗಲೂ ನನ್ನ ಹಿಂದೆ ಇರುತ್ತಿದ್ದರು. ಆದರೆ ಅವನು ನನ್ನನ್ನು ಅವರಿಂದ ಕಾಪಾಡುತ್ತಿದ್ದ ಮತ್ತು ತನ್ನ ತಂದೆಯ ಮುಂದೆ ನನ್ನ ಗೌರವವನ್ನು ಹೆಚ್ಚಿಸುತ್ತಾ ಹೋಗಿದ್ದ. ಮದುವೆಯಾದ 8 ತಿಂಗಳ ಬಳಿಕ ಅವನು ನನ್ನ ಊರಿಗೆ ಕರೆದುಕೊಂಡು ಹೋದ. ಅಷ್ಟೊತ್ತಿಗಾಗಲೇ ನನ್ನ ಅಣ್ಣನ ಮದುವೆಯಾಗಿತ್ತು. ತಂಗಿಯ ಮದುವೆ ಕೂಡ ಫಿಕ್ಸ್ ಆಗಿತ್ತು ಮತ್ತು ತಂದೆಯ ಆರೋಗ್ಯ ಈಗ ಸರಿಯಿರಲಿಲ್ಲ. ಅವರು ನನ್ನನ್ನು ನೋಡಿದಾಗ ತುಂಬ ಕೋಪಗೊಂಡರು ಮತ್ತು ನನ್ನ ಮುಖವನ್ನು ನೋಡಲು ಇಷ್ಟಪಡಲಿಲ್ಲ. ಆದರೆ ಯಾವಾಗ ಅವರು ನನ್ನನ್ನು ಇಷ್ಟು ದೊಡ್ಡ ಕಾರಿನಲ್ಲಿ ಮತ್ತು ಇಷ್ಟು ವೈಭೋಗದಿಂದ ನೋಡಿದರೂ ಅವರ ಕೋಪ ನಿಧಾನವಾಗಿ ಶಾಂತವಾಯಿತು ಮತ್ತು ಅವರು ನನ್ನನ್ನು ಆ ಸಮಯ ಕ್ಷಮಿಸಿದರು. ಬಹುಶಃ ನನ್ನ ಮನಸ್ಸಿನ ಪವಿತ್ರತೆಯೇ ಇರಬಹುದು ನನಗೆ ನನ್ನದೆಲ್ಲವನ್ನು ಮತ್ತೆ ಸಿಗುವಂತೆ ಮಾಡಿತ್ತು. ಇಂದು ನಾನು ನನ್ನ ಭೂತಕಾಲದ ಬಗ್ಗೆ ಯೋಚಿಸಿದರೆ ನನ್ನ ಆತ್ಮ ನಡುಗುತ್ತದೆ. ದೇವರು ಯಾವುದೋ ಹುಡುಗಿಗೆ ಇಂತಹ ಹಣೆಬರಹ ಎಂದಿಗೂ ನೀಡಬಾರದು. ಸತ್ಯ ಹೇಳಬೇಕೆಂದರೆ ಇಂದು ನನ್ನ ಬಳಿ ಎಲ್ಲವೂ ಇದೆ ಮತ್ತು ನಾನು ಅದಕ್ಕಾಗಿ ಕೃತಜ್ಞಳಾಗಿದ್ದೇನೆ. ಆದರೆ ಒಮ್ಮೊಮ್ಮೆ ನಾನು ನನ್ನ ಹಳೆಯ ಕಾಲವನ್ನು ನೆನೆಸಿಕೊಂಡರೆ ಮನಸ್ಸು ಅದುರುತ್ತದೆ. ನಾನು ನಮ್ಮ ಹೊಸ ಪೀಳಿಗೆಯ ಹುಡುಗಿಯರಿಗೆ ಒಂದು ಸಂದೇಶವನ್ನು ಹೇಳಲು ಬಯಸುತ್ತೇನೆ. ದಯವಿಟ್ಟು ನಿಮ್ಮ ಜೀವನವನ್ನು ನಿಮ್ಮ ಕುಟುಂಬ ಮತ್ತು ನಿಜವಾದ ಸ್ನೇಹಿತರಿಗೆ ಮಾತ್ರ ಯಾವಾಗಲೂ ಮೀಸಲಿಡಿ.
ಏಕೆಂದರೆ ಈ ಆನ್ಲೈನ್ ಸಂಬಂಧಗಳು ಎಂದಿಗೂ ಸತ್ಯವಾಗಿರುವುದಿಲ್ಲ. ಇದರ ಹಿಂದೆ ಆಡಂಬರ ಮತ್ತು ಮೋಸ ಇರುತ್ತದೆ. ಅದು ನಿಮ್ಮನ್ನು ನಾಶ ಮಾಡಬಹುದು. ಪ್ರೀತಿಯ ಭಾವನೆಗಳಲ್ಲಿ ಬಿದ್ದು ಪ್ರತಿ ತಪ್ಪು ಹೆಜ್ಜೆಯು ಒಬ್ಬ ಹೆಣ್ಣಿಗೆ ಅವಮಾನಕ್ಕೆ ಕಾರಣವಾಗುತ್ತದೆ. ಮತ್ತು ರಾಣಾ ಯಾವಾಗ ತನ್ನ ತಪ್ಪು ಒಪ್ಪಿಕೊಂಡು ನನ್ನ ಮುಂದೆ ಕುಳಿತು ಕ್ಷಮೆ ಬೇಡಿದನೋ ಆಗ ನನ್ನ ಮನಸ್ಸು ಶಾಂತವಾಯಿತು. ಆದರೆ ಯಾವ ನೋವಿನಿಂದ ನಾನು ಕೊರಗುತ್ತಿದ್ದೇನೋ ಅದು ಪ್ರೀತಿ, ಗೌರವ ಮತ್ತು ಸುರಕ್ಷತೆಯ ಒಂದು ಪ್ರಾಮಾಣಿಕ ಉಡುಗೊರೆಯನ್ನು ಮುಂದೆ ದೇವರು ನೀಡಿದ. ನಾನು ಅವನನ್ನು ಕ್ಷಮಿಸಿದೆ ಮತ್ತು ಅದೇ ರಾತ್ರಿ ನಮ್ಮ ಸಂಬಂಧದ ಹೊಸ ಅಧ್ಯಾಯ ಶುರುವಾಯಿತು. ಆ ರಾತ್ರಿ ಮೊದಲ ಬಾರಿಗೆ ಒಬ್ಬ ವ್ಯಕ್ತಿಯೊಂದಿಗೆ ನಾನು ಶಾಂತಿಯಿಂದ ಯಾವುದೇ ಭಯ ಅಥವಾ ಅನಿವಾರ್ಯತೆ ಇಲ್ಲದೆ ಹಾಸಿಗೆ ಹಂಚಿಕೊಂಡಿದ್ದೆ. ರಾಣಾ ತನ್ನ ಮಾತಿಗೆ ಬದ್ಧನಾಗಿದ್ದನು. ಅವನು ನನಗೆ ಹೆಂಡತಿಯ ಸಂಪೂರ್ಣ ಹಕ್ಕು ಮತ್ತು ಗೌರವ ನೀಡಿದನು. ಇಲ್ಲದಿದ್ದರೆ ಇಂದು ನನ್ನ ಪಾಡು ನಾಯಿ ಬಾಳಾಗುತ್ತಿತ್ತು. ರಾಣಾ ಹೇಳಿದ, ಪವಿತ್ರ, ನಾನು ನಿನ್ನನ್ನು ಕೇವಲ ಒಬ್ಬ ಹೆಂಡತಿಯಾಗಿ ಮನೆಯಲ್ಲಿ ಕೂಡಿ ಹಾಕಲು ಬಯಸುವುದಿಲ್ಲ. ನೀನು ನಿನ್ನ ಜೀವನದ ಉದ್ದೇಶವನ್ನು ಈಡೇರಿಸಿಕೊಳ್ಳಲು ಅವಕಾಶ ಕೊಡುತ್ತೇನೆ ಎಂದರು. ಆಗ ನಾನು, ಹಾಗಾದರೆ ನೀವು ನನಗೆ ಕೆಲಸ ಕೊಡಿಸುತ್ತೀರಾ ಎಂದು ಕೇಳಿದೆ. ಆಗ ಅವನು ಮುಗುಳು ನಗುತ್ತಾ, ಕೆಲಸಕ್ಕಿಂತ ಮೊದಲು ನಾನು ಬಯಸುವುದು ನೀನು ನಿನ್ನ ವಿದ್ಯಾಭ್ಯಾಸವನ್ನು ಪೂರ್ಣಗೊಳಿಸಬೇಕು. ನೀನು ಇಷ್ಟಪಟ್ಟರೆ ನಾನು ನಿನಗೆ ಒಂದು ಶಾಲೆಗೆ ಸೇರಿಸುತ್ತೇನೆ. ನಿನಗೆ ಸಹಾಯವಾಗುತ್ತದೆ ಎಂದನು. ಅವನ ಮಾತು ಕೇಳಿ ನನ್ನ ಮನಸ್ಸಿನಲ್ಲಿ ಅಪಾರ ಕೃತಜ್ಞತೆ ತುಂಬಿತು. ನಾನು ತಕ್ಷಣ ಅದಕ್ಕೆ ಒಪ್ಪಿಕೊಂಡೆ. ನಂತರ ರಾಣಾ ಹೇಳಿದಂತೆ ನಾನು ಪ್ರತಿದಿನ ಆ ಶಾಲೆಗೆ ಹೋಗಿ ಕಲಿಯುತ್ತಿದ್ದೆ. ನಾನು ಈಗ ಇಂಗ್ಲಿಷ್ ಮಾತನಾಡುತ್ತಿದ್ದೆ, ಕಂಪ್ಯೂಟರ್ ಬಳಸುತ್ತಿದ್ದೆ ಮತ್ತು ರಾಣಾ ಮನೆಯ ಕುಟುಂಬದ ರೀತಿ ನೀತಿಗಳನ್ನು ಕಲಿತಿದ್ದೆ. ರಾಣಾ ಈಗ ನನ್ನನ್ನು ಮುಂಬೈನಲ್ಲಿ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಸಿಲುಕಿಕೊಂಡಿರುವ ಇಂಡಿಯಾದ ಮಹಿಳೆಯರಿಗೆ ಸಹಾಯ ಮಾಡುವ ಒಂದು ಚಾರಿಟಿ ಸಂಸ್ಥೆಗೆ ಸೇರಿಸಿದ. ಇದು ನನ್ನ ಜೀವನದ ಹೊಸ ತಿರುವಾಗಿತ್ತು. ಈಗ ನಾನು ನನ್ನ ಹಳೆಯ ಜೀವನದ ನೋವನ್ನು ಒಂದು ಶಕ್ತಿಯಾಗಿ ಬದಲಾಯಿಸಿಕೊಂಡೆ. ಈ ಚಾರಿಟಿಯಲ್ಲಿ ಕೆಲಸ ಮಾಡುತ್ತಾ ನಾನು ನನ್ನಂತಹ ಎಷ್ಟೋ ಹುಡುಗಿಯರನ್ನು ನೋಡಿದೆ. ಅವರು ದುರಾಸೆ, ಮೋಸ ಅಥವಾ ಅನಿವಾರ್ಯತೆಯಲ್ಲಿ ದೇಶ ಬಿಟ್ಟು ಮುಂಬೈಗೆ ಬಂದು ಯಾರೂ ಇಲ್ಲದವರಾಗಿದ್ದರು. ನಾನು ಅವರೊಂದಿಗೆ ಮಾತನಾಡುತ್ತಾ ಅವರಿಗೆ ಸಹಾಯ ಮಾಡುತ್ತಾ ನನಗೆ ನನ್ನ ಭೂತಕಾಲದಿಂದ ಶಾಂತಿ ಸಿಗಲಾರಂಭಿಸಿತು. ನಾನು ರಾಣಾಗೆ ಹೇಳಿದೆ, ನನಗೆ ಈಗ ನೀನು ನೀಡಿದ ಹಣದ ಅಷ್ಟು ಅವಶ್ಯಕತೆ ಇಲ್ಲ. ಎಷ್ಟರ ಮಟ್ಟಿಗೆ ಈ ಕೆಲಸದ ಅವಶ್ಯಕತೆ ಇದೆಯೋ ಅಷ್ಟು ಸಾಕು. ನಾನು ಈಗ ಸಂತ್ರಸ್ತೆ ಅಲ್ಲ, ನಾನು ಈಗ ಸಹಾಯಕಿ. ಮತ್ತು ರಾಣಾ ಕೂಡ ಯಾವಾಗಲೂ ನನಗೆ ಸಾಥ್ ನೀಡುತ್ತಿದ್ದ. ರಾಣಾನ ಮಲತಾಯಿಗೆ ಯಾವಾಗ ನಾನು ಈಗ ಸಮಾಜ ಸೇವೆ ಮಾಡುತ್ತಿದ್ದೇನೆ ಎಂದು ತಿಳಿಯಿತು ಮತ್ತು ರಾಣಾ ಕೂಡ ಅದರಲ್ಲಿ ನನಗೆ ಸಪೋರ್ಟ್ ಮಾಡುತ್ತಿದ್ದಾನೆ ಎಂದು ಗೊತ್ತಾಯಿತು, ಆಗ ಅವರ ವಿರೋಧ ನಿಧಾನವಾಗಿ ಕಡಿಮೆಯಾಯಿತು. ಅವರು ಬಹುಶಃ ಈಗ ಅರ್ಥ ಮಾಡಿಕೊಂಡರು, ನಾನು ಲೋಪದೋಷ ಹೊತ್ತುಕೊಂಡ ಮಹಿಳೆ ಅಲ್ಲ, ಬದಲಾಗಿ ಒಬ್ಬ ನಿಜವಾದ ಮನುಷ್ಯಳು ಎಂದು. ಸಮಯದೊಂದಿಗೆ ನನ್ನ ಹೃದಯ ಸಂಪೂರ್ಣವಾಗಿ ಸ್ವಚ್ಛವಾಯಿತು. ನಾನು ಭೂತಕಾಲವನ್ನು ನೆನಪಿಸಿಕೊಂಡಾಗ ಈಗ ನನ್ನ ಆತ್ಮ ಹೆದರುವುದಿಲ್ಲ, ಬದಲಾಗಿ ಒಂದು ಭಾರವಾದ ಪಾಠ ನೆನಪಾಗುತ್ತದೆ. ಇಂದು ನಾನು ನನ್ನ ಜೀವನದ ಕಡೆ ತಿರುಗಿ ನೋಡಿದರೆ ನನಗೆ ಪ್ರತಿ ಹೆಜ್ಜೆಯಲ್ಲಿ ದೇವರ ಮತ್ತು ರಾಣಾನ ಆಧಾರ ಎದ್ದು ಕಾಣುತ್ತದೆ. 10 ಲಕ್ಷ ಅಥವಾ 20 ಲಕ್ಷ ಯಾವುದೇ ರೀತಿಯ ಹಣದ ಮೋಹದಲ್ಲಿ ನಿಮ್ಮ ಸ್ವಾತಂತ್ರ್ಯ ಮತ್ತು ಗೌರವವನ್ನು ಮಾರಬೇಡಿ. ಸ್ವಾತಂತ್ರ್ಯ ಎನ್ನುವುದು ಅಮೂಲ್ಯವಾದದ್ದು. ಆನ್ಲೈನ್ ಸಂಬಂಧಗಳು, ಅದರಲ್ಲೂ ವಿಶೇಷವಾಗಿ ಅಪರಿಚಿತ ಪುರುಷರು ನೀಡುವ ಮದುವೆಯ ಪ್ರಸ್ತಾಪಗಳು ಹೆಚ್ಚಾಗಿ ಸುಳ್ಳು ವಚನಗಳಾಗಿರುತ್ತವೆ. ನಿಮ್ಮ ತಂದೆ ತಾಯಿಗಳೇ ನಿಮ್ಮ ನಿಜವಾದ ಹಿತೈಷಿಗಳು. ಅವರಿಂದ ಯಾವುದೇ ವಿಷಯವನ್ನು ಮುಚ್ಚಿಡಬೇಡಿ. ನಿಮ್ಮನ್ನು ನೀವು ವಿದ್ಯಾವಂತರನ್ನಾಗಿಸಿ ನಿಮ್ಮ ಓದು ಮತ್ತು ಕೌಶಲದ ಮೇಲಿನ ನಂಬಿಕೆ ಇಡಿ. ಯಾರ ಮೇಲೂ ಅವಲಂಬಿತರಾಗಬೇಡಿ. ಸ್ವಾವಲಂಬನೆ ಎನ್ನುವುದು ಅತ್ಯುನ್ನತ ಗೌರವ. ನಿಮ್ಮಿಂದ ಏನಾದರೂ ದೊಡ್ಡ ತಪ್ಪು ಆದರೂ ನಿರಾಶರಾಗಬೇಡಿ. ಪಶ್ಚಾತ್ತಾಪ ಮತ್ತು ಸತ್ಯದಲ್ಲಿ ದೊಡ್ಡ ಶಕ್ತಿ ಇರುತ್ತದೆ. ದೇವರು ಪ್ರತಿಯೊಬ್ಬರಿಗೂ ಎರಡನೇ ಅವಕಾಶ ಖಂಡಿತ ಕೊಡುತ್ತಾನೆ. ನಾವು ಆ ಅವಕಾಶವನ್ನು ಗೌರವದೊಂದಿಗೆ ಸ್ವೀಕರಿಸಬೇಕಾಗುತ್ತದೆ. ಪ್ರೀತಿ, ಕ್ಷಮೆ ಮತ್ತು ಗೌರವ ಯಾವುದೇ ಸಂಬಂಧ ಮತ್ತು ಜೀವನಕ್ಕೆ ಹೊಸ ಜನ್ಮ ನೀಡಬಲ್ಲದು. ಸ್ನೇಹಿತರೆ, ಈ ಕಥೆಯಿಂದ ನೀವು ಸುಳ್ಳು ಆರೋಪಗಳು ಮತ್ತು ತಪ್ಪು ತಿಳುವಳಿಕೆಗಳು, ಕುರುಡಾಗಿ ನಂಬುವುದು, ಕೊಟ್ಟ ಸ್ವತಂತ್ರವನ್ನು ದುರುಪಯೋಗಪಡಿಸಿಕೊಳ್ಳುವುದು, ತಂದೆ ತಾಯಿಯ ಬಳಿ ಕೆಲವು ವಿಷಯಗಳನ್ನು ಮುಚ್ಚಿಡುವುದು, ಇವೆಲ್ಲವೂ ಯಾರ ಬದುಕನ್ನು ಬೇಕಾದರೂ ನಾಶ ಮಾಡಬಹುದು ಎನ್ನುವುದನ್ನು ತಿಳಿದುಕೊಳ್ಳಬಹುದು. ಈ ಕಥೆಯಲ್ಲಿ ಪವಿತ್ರ ತನ್ನ ಬದುಕನ್ನು ಹಾಳು ಮಾಡಿಕೊಂಡು ಮತ್ತೆ ರಾಣಾ ಬದುಕಲ್ಲಿ ಸೇರಿ ಒಳ್ಳೆಯ ದಾರಿಯನ್ನು ಕಂಡುಕೊಂಡಿದ್ದು ಸರಿಯಾ ತಪ್ಪಾ ಎನ್ನುವುದನ್ನು ಕಮೆಂಟ್ ಮೂಲಕ ತಿಳಿಸಿ.